ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಟಾಪಿಕ್ ಸಿರೀಸ್. ಇವತ್ತಿನ ಪ್ರೈಮ್ ಟಾಪಿಕ್ಸ್ ಏನಿದೆಯಲ್ಲ, ಸಬ್ಕ ಬಾಪ್ ಅಂತ ಕರಿಬಹುದು. ಅಂದ್ರೆ ಪ್ರೈಮ್ ಟಾಪಿಕ್ಸ್ ಅಲ್ಲಿ ಪ್ರೈಮ್ ಟಾಪಿಕ್ಸ್. ಇವತ್ತು ಪ್ರಮುಖವಾಗಿ ನಾವು 3 ವಿಷಯಗಳನ್ನ ಚರ್ಚೆ ಮಾಡೋಣಂತೆ. ಕೊನೆವರೆಗೂ ನೋಡಿ, ನಿಮಗೆ ಈ PDF ಎಲ್ಲಿ ಸಿಗುತ್ತೆ ಅಂತ ಕೂಡ ಹೇಳ್ತೀನಿ. ಅದರ ಜೊತೆಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಕ್ಕಂತಹ ಪ್ರಶ್ನೆಗಳನ್ನ ಬೇಸಿಸ್ ಆಗಿಟ್ಕೊಂಡು KE ಅವರು ಯಾವ ರೀತಿ ಪ್ರಶ್ನೆ ಕೇಳಬಹುದು ಅಂತ ಕೂಡ ನಾನೊಂದು ಇಂಡಿಕೇಶನ್ ಕೊಡ್ತೀನಿ. ಇವತ್ತು ನಾವು ಚರ್ಚೆ ಮಾಡ್ಲಿಕ್ಕೆ ಹೊರಟಿರೋದು 3 ವಿಷಯ ಯಾವ್ಯಾವುದು ಅಂತ ಹೇಳಿದ್ರೆ, ಇಂಡಿಯನ್ ಹಿಲ್ ರೇಂಜಸ್ ಅಂದ್ರೆ ಭಾರತದ ಪ್ರಮುಖ ಪರ್ವತ ಶ್ರೇಣಿಗಳು. ಇದರಲ್ಲಿ ಹಿಮಾಲಯಸ್ ಹಿಡ್ಕೊಂಡು ಹಿಮಾಲಯಸ್ ಅಲ್ಲೇ ಅದರ ವಿವಿಧ ಭಾಗಗಳು, ಡಿವಿಷನ್ಸ್ ಅಂತ ಏನ್ ಕರಿತೀವಲ್ವಾ, ಲ್ಯಾಟಿಟ್ಯೂಡ್ ವೈಸು, ಲಾಂಗಿಟ್ಯೂಡ್ ವೈಸು ಸುಮಾರು ಡಿವಿಷನ್ಸ್ ಇದಾವೆ, ಅಪ್ ಟು ಪೂರ್ವಾಂಚಲ್ವರೆಗೂ. ಅದನ್ನ ನೋಡಿಕೊಂಡು ವೆಸ್ಟರ್ನ್ ಘಾಟ್ಸು, ಈಸ್ಟರ್ನ್ ಘಾಟ್ಸು, ವಿಂಧ್ಯಾಸು, ಸತ್ಪುರಾಸು, ಅರಾವಳಿಸು, ಕುಮಾವ್ ಹಿಲ್ಸು, ಈ ರೀತಿ ಹಲವಾರು ಬಗೆಯ ಇಂಡಿಯನ್ ಹಿಲ್ ರೇಂಜಸ್ ಅನ್ನ ನಾವು ಇವತ್ತಿನ ಕ್ಲಾಸಲ್ಲಿ ಚರ್ಚೆ ಮಾಡಿಕೊಂಡು, ಅದರ ಜೊತೆಗೆ ಇಂಪಾರ್ಟೆಂಟ್ ಲೇಕ್ಸ್, ಭಾರತದ ಮತ್ತು ಪ್ರಪಂಚದ ಅತ್ಯಮೂಲ್ಯ ಸರೋವರಗಳು, ಇಂಪಾರ್ಟೆಂಟ್ ಲೇಕ್ಸ್ ಅಂತ ಕರಿತೀವಿ, ಲೇಕ್ಸ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ವರ್ಲ್ಡ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಸ್ಟ್ರೇಟ್ಸ್ ಆಫ್ ಇಂಡಿಯಾ, ಪ್ರಮುಖ ಜಲಸಂಧಿಗಳು. ಸೊ ಹಾಗಾಗಿ ಇವತ್ತಿನ ಪ್ರೈಮ್ ಟಾಪಿಕ್ಸ್ ಅನ್ನ ನಾವು ಪ್ರೈಮ್ ಟಾಪಿಕ್ಸ್ ಆಫ್ ಪ್ರೈಮ್ ಟಾಪಿಕ್ ಸಿರೀಸ್ ಅಂತ ಕರಿಬಹುದು, ಸಬ್ಕಾ ಬಾಪ್ ತರ. ಯಾಕಂದ್ರೆ ಈ ಒಂದು PDF ಇಂದ ನಿಮಗೆ ಕನಿಷ್ಠ 3-4 ಪ್ರಶ್ನೆಗಳು ಬಂದೇ ಬರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು PC ಪ್ರೈಮ್ ಟಾಪಿಕ್ ಸಿರೀಸ್. ಈ ಸಿರೀಸ್ ಅಲ್ಲಿ ನಾವು ಪ್ರತಿನಿತ್ಯ ಏನ್ ಮಾಡ್ತಾ ಇದೀವಿ, ಆಸ್ ಪರ್ ಅವರ್ 30 days ಪ್ಲಾನ್, PC ಅಥವಾ KE ಪ್ರಶ್ನೆಗಳಲ್ಲಿ ಪದೇ ಪದೇ ರಿಪೀಟ್ ಆಗ್ತಾ ಇರತಕ್ಕಂತಹ ಇಂಪಾರ್ಟೆಂಟ್ ಥೀಮ್ಸ್ ಅನ್ನ ಅಥವಾ ವಿಷಯಗಳನ್ನ ಗಮನದಲ್ಲಿಟ್ಕೊಂಡು ಅದರ ಮೇಲೆ KE, KPSC ಮತ್ತು UPSC ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಅಥವಾ ಆ ಫಾರ್ಮ್ಯಾಟ್ ಅಲ್ಲಿ ಪ್ರಶ್ನೆಗಳನ್ನ ಫ್ರೇಮ್ ಮಾಡಿಕೊಂಡು ಸ್ಟೇಟ್ಮೆಂಟ್ ಬೇಸ್ಡ್ ಸಿಂಗಲ್ ವರ್ಡ್ ಕ್ವಶನ್ಸ್ ಅಥವಾ ಆನ್ಸರ್ಸ್ ಅವನ್ನೆಲ್ಲ ಇಲ್ಲಿ ಚರ್ಚೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಜೊತೆಗೆ ಪ್ರತಿ ಪ್ರಶ್ನೆಗೂ ಕೂಡ ಎಲಿಮಿನೇಟ್ ಮಾಡಲಿಕ್ಕೆ ಸಾಧ್ಯತೆಗಳಿದ್ರೆ ಯಾವ ಎಲಿಮಿನೇಷನ್ ಟೆಕ್ನಿಕ್ ಅನ್ನ ನಾವಿಲ್ಲಿ ಅಪ್ಲೈ ಮಾಡ್ಬೋದು ಅಂತ ಕೂಡ ಚರ್ಚೆ ಮಾಡ್ತಾ ಇದೀವಿ. ಫೈನ್, ಸೊ ಆರಂಭ ಮಾಡೋಣ. ಸೊ ಅದ್ರ ಜೊತೆಗೆ ಈ PDF ಅಲ್ಲಿ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಇರುತ್ತೆ. ಸೊ ನಿಮಗೆ ಈ PDF ಬೇಕು ಅಂದರೆ ಎಲ್ಲಿ ಸಿಗುತ್ತೆ, ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರು 9036862461ಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಾನು ನಿಮಗೆ ವಾಟ್ಸಪ್ ಗ್ರೂಪ್ ಆ್ಯಡ್ ಮಾಡ್ತೀನಿ. ಅಲ್ಲೇ ದಿನಕ್ಕೆ 2 ಸಲ ಆ PDF ಅನ್ನು ಪದೇ ಪದೇ ಶೇರ್ ಮಾಡ್ತಾ ಇರ್ತೀನಿ. ನೆನ್ಪಿಟ್ಕೊಳ್ಳಿ, ಈಗಾಗಲೇ ಜಾಯ್ನ್ ಆಗಿರೋರಿಗೆ ಆಲ್ಮೋಸ್ಟ್ ಎಲ್ಲ PDF ಸಿಕ್ಕಿರುತ್ತೆ. ಈಗ ಹೊಸದಾಗಿ ಯಾರು ಜಾಯ್ನ್ ಆಗ್ತಾರಲ್ಲ, ಒಂದು 2-3 ಅವರ್ಸ್ ವೇಟ್ ಮಾಡಿ. ಯಾಕಂದರೆ ಪದೇ ಪದೇ ಸೇಮ್ PDFs ಅನ್ನು ನೀವು ಪ್ರತಿಯೊಬ್ಬರು ಹೊಸದಾಗಿ ಜಾಯ್ನ್ ಆದಾಗ ಶೇರ್ ಮಾಡ್ತಾ ಹೋದರೆ ಸ್ಪ್ಯಾಮ್ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ವಾಟ್ಸಪ್ ಮೇಲೆ ಬ್ಯಾನ್ ಕೂಡ ಬರ್ಬೋದು, ಹಿಂದೆ ಕೂಡ ಆಗಿತ್ತು. ಹಾಗಾಗಿ ಒಂದು ದಿನಕ್ಕೆ 2-3 ಸಲ ನಾನು ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಬಿ ಪೇಷಂಟ್, ಓಕೆ. ಅದ್ರ ಜೊತೆಗೆ ಮತ್ತೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇಟ್ ಫೀಲ್ಸ್ ಹ್ಯಾಪಿ ಸಮ್ಟೈಮ್ಸ್ ಬ್ಯಾಡ್. ಏನಕ್ಕಂತ ಹೇಳಿದ್ರೆ, ಒಬ್ರು ಯಾರೋ ನಿನ್ನೆ ಮೆಸೇಜ್ ಮಾಡಿದ್ರು, ನಿನ್ನೆ ಇಲ್ಲ ಮೊನ್ನೆ, ಸರಿ PDF ಬೇಕು ಅಂತ ಹೇಳಿದ್ರು, ಒಂದು 2-3 ಅವರ್ಸ್ ವೇಟ್ ಮಾಡಿ, ನಾನು ಕೊಡ್ತೀನಿ, ಹಾಸ್ಪಿಟಲ್ ಇದ್ದೆ ಅಂತ ಹೇಳಿದ್ರು. ಸರ್ PDF ಶೇರ್ ಮಾಡೋಕೆ 5 ನಿಮಿಷನೂ ತಗೊಳ್ಳಲ್ಲ, ಅಷ್ಟಾಗಿ ಡಿಲೇ ಮಾಡ್ತೀರಾ ಅಂತ ಒಂದು ಮಾತಂದ್ರು. ಸ್ಟಾರ್ಟಿಂಗ್ ಬೇಜಾರಾಯಿತು, ಹಾಸ್ಪಿಟಲ್ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಏನೋ ಹೆಲ್ತ್ ಇಶ್ಯೂ ಅಂತ ಹೇಳ್ಬಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಒಂದು ಕಡೆ ಅನ್ನಿಸ್ತು. ಮತ್ತೊಂದು ಕಡೆ ಅನ್ನಿಸ್ತು, ಇಷ್ಟು ಬ್ಲೈಂಡ್ಲಿ ಅವರು ಟ್ರಸ್ಟ್ ಮಾಡಿ ಕ್ಲಾಸಸ್ಸನ್ನು ಕೇಳ್ತಾ ಇದ್ದಾರೆ ಅಥವಾ ಅದ್ರ ಜೊತೆಗೆ PDF ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂದ ತಕ್ಷಣ ಒಂದು ಕಡೆ ಎಲ್ಲೋ ಸಮ್ವೇರ್ ಐ ಫೆಲ್ಟ್ ಹ್ಯಾಪಿ. ಸೊ ಹಾಗಾಗಿ ಆ ರೀತಿಯಾಗಿ ಒಬ್ಬ ಟೀಚರ್ ಆಗಿ, ಒಬ್ಬ ಮೆಂಟರ್ ಆಗಿ ನನ್ನ ಜವಾಬ್ದಾರಿ ಇರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ಮೈ ಸ್ಟೇಟ್, ನನ್ನ ಸಿಚುವೇಶನ್ ಏನಿರುತ್ತೆ ಅದನ್ನು ಹೊರತುಪಡಿಸಿ ವಿದ್ಯಾರ್ಥಿಗಳಿಗೆ ಯಾವ್ಯಾವ ರೀತಿಯಲ್ಲಿ ನೆರವಾಗ್ಬೋದು ಅದು ನನ್ನ ಕಡೆಯಿಂದ ನಾನು ಡೆಫಿನೆಟ್ಲಿ ಮಾಡ್ತೀನಿ. ಫೈನ್, ಸೊ ಈ ನಂಬರ್ಗೆ ಹಾಯ್ ಅಂತ ಕಳಿಸಿ, ಐ ವಿಲ್ ಶೇರ್ ದಿ ಥಿಂಗ್ಸ್, ಓಕೆ. ಮೊದಲನೇದಾಗಿ ಇಂಡಿಯನ್ ಹಿಲ್ ರೇಂಜಸ್ ಪ್ರಶ್ನೆ ನೋಡಿ, ಪಾಸ್ ಮಾಡಿ, ನಾನು ಇಲ್ಲಿ ಕೇಳೋಂಥ ಪ್ರತಿ ಪ್ರಶ್ನೆನ ನೀವು ಒಂಥರ KBC ಕ್ವಿಜ್ ಥರ ತಗೊಳ್ಳಿ. ಆನ್ಸರನ್ನು ನೋಡ್ದೇನೆ ಬರೀ ಪ್ರಶ್ನೆ ಓದಿ, ಸ್ಟೇಟ್ಮೆಂಟ್ಸ್ ಓದಿ, ಹಾರ್ಡ್ಲಿ ಒಂದು 3 ಸೆಕೆಂಡ್ಸ್ ತಗೊಳುತ್ತೆ. ರೈಟ್ ಆನ್ಸರನ್ನು ಒಂದು ಪೆನ್ನು ಪೇಪರ್ ತಗೊಳ್ಳಿ, ಬರ್ಕೊಂಡು ಹೋಗಿ. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಹಿಮಾಲಯನ್ ರೇಂಜಸ್. ಹಿಮಾಲಯ ಪರ್ವತ ಶ್ರೇಣಿಗಳ ಕುರಿತಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹಿಮಾಲಯ ಪರ್ವತ ಶ್ರೇಣಿಗಳು ಅಂತ ಬಂದರೆ ನಿಮಗೆ, ಅಥವಾ ಜಿಯೋಗ್ರಫಿ ಹಿಲ್ ರೇಂಜಸ್ ಅಂತ ಬಂದರೆ, ನಾವು ಆರಂಭ ಮಾಡಬೇಕಾಗಿರೋದು ಎಲ್ಲಿಂದ, ಹಿಮಾಲಯನ್ ಹಿಲ್ ರೇಂಜಸ್ ಇಂದ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನು ಹೇಳುತ್ತೆ, ದಿ ಕೋರ್ ಆಫ್ ದಿ ಗ್ರೇಟರ್ ಹಿಮಾಲಯಾಸ್ ಅಂದರೆ ಹಿಮದ್ರಿ, ಹಿಮಾಚಲ್, ಶಿವಾಲಿಕ್ಸ್ ಅಂತ ಬರುತ್ತಲ್ಲ. ಈಗ ಜಸ್ಟ್ ಈ ಥರ ನೋಡ್ಕೊಳ್ಳಿ, ಇದು ನಮ್ಮ ಭಾರತ ಅಂತ ಹೇಳಿದ್ರೆ, ಇಲ್ಲ ಒಂದು ಸೆಕೆಂಡ್ ಅರ್ಥ ಮಾಡ್ಕೊಳ್ಳಿ. ಹಿಮಾಲಯಸನ್ನು 2 ಬಗೆಯಲ್ಲಿ ನಾವು ಡಿವೈಡ್ ಮಾಡ್ತೀವಿ. ಒಂದು ವೆಸ್ಟ್ ಟು ಈಸ್ಟು, ಮತ್ತೊಂದು ನಾರ್ತ್ ಟು ಸೌತ್. ಇದು ಬೇಸಿಕ್ ಕಾನ್ಸೆಪ್ಟ್ಸ್ ಗೊತ್ತಿದೆಯಲ್ಲ. ಬೇಸಿಕ್ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇಲ್ಲದೇನೆ ನೀವು ಓದ್ಲಿಕ್ಕೆ ಹೋಗಬೇಡಿ. ಈಗ ಉತ್ತರದಿಂದ ದಕ್ಷಿಣಕ್ಕೆ ನಾವು ವಿಭಜನೆ ಮಾಡ್ತಕ್ಕಂತಹ ಹಿಮಾಲಯ ಒಂದು ರೇಂಜಸ್ ಅನ್ನು ನೋಡಿದ್ರೆ, ಮೊದಲನೇಗೆ ಬರ್ತಾ ಇರೋದೇನು, ಟ್ರಾನ್ಸ್ ಹಿಮಾಲಯಸ್ ಅಂತ ಬರುತ್ತೆ. ನೆನಪಲ್ಲಿರಲಿ, ಇದ್ರ ಮೇಲೆ ಇನ್ನೂ ಸಹ ಸಿಕ್ಕಾಪಟ್ಟೆ ಡಿಸ್ಕಷನ್ ನಡೀತಾ ಇದೆ. ಈ ಟ್ರಾನ್ಸ್ ಹಿಮಾಲಯಸ್ ಅನ್ನೋದೇನಿದೆಯಲ್ಲ, ಹಿಮಾಲಯ, ಗ್ರೇಟರ್ ಹಿಮಾಲಯಾಸ್ ಅಥವಾ ಇನ್ನರ್ ಹಿಮಾಲಯಾಸ್ ಅಥವಾ ಸೆಂಟ್ರಲ್ ಹಿಮಾಲಯಾಸ್ ಅಥವಾ ಹಿಮದ್ರಿ ಅಂತ ಏನು ಕರಿತೀವಲ್ಲ,
ಇದರ ಉತ್ತರಕ್ಕೆ ಇರುವಂತದ್ದು. ಜಿಯೋಗ್ರಫಿಕಲಿ ನೋಡಿದಾಗ ಇದರ ಉತ್ತರಕ್ಕೆ ಟ್ರಾನ್ಸ್ ಹಿಮಾಲಯಸ್ ಬರುತ್ತೆ. ಬಟ್ ಆಸ್ ಅ ಪಾರ್ಟ್ ಆಫ್ ಹಿಮಾಲಯಸ್ ನೋಡಿದಾಗ ಇದು ಹಿಮಾಲಯದ ಭಾಗವಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ಇಲ್ಲಿಂದ ಟ್ರಾನ್ಸಿಟ್ ಆಗಿ ಮುಂದೆ ಒಂದು ಟಿಬೇಟನ್ ಮೌಂಟನ್ಸ್ ಏನಿರುತ್ತಲ್ಲ ಅದರ ಒಂದು ಫಾರ್ಮೇಶನ್ ಅಥವಾ ಅದರ ಒಂದು ಭಾಗ ಅಂತ ಹೇಳಲಾಗುತ್ತೆ. ಹಾಗಾಗಿ ಜಿಯೋಗ್ರಫಿಕಲಿ ನೆನಪಲ್ಲಿ ಇಟ್ಕೋಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಗ್ರೇಟರ್ ಹಿಮಾಲಯಸ್ ಅಂತ ನಾವೇನು ಕರಿತೀವಿ ಅಥವಾ ಹಿಮದ್ರೀಸ್ ಅಂತ ಏನು ಕರಿತೀವಿ, ಇದರ ಉತ್ತರಕ್ಕೆ ಇರ್ತಕ್ಕಂಥದ್ದು ಟ್ರಾನ್ಸ್ ಹಿಮಾಲಯಸ್. ಇದಾದ್ಮೇಲೆ ಹಿಮದ್ರಿಗೆ ಗ್ರೇಟರ್ ಹಿಮಾಲಯಸ್ ಅಂತ ಕರಿತೀವಿ, ಅಥವಾ ಸೆಂಟ್ರಲ್ ಹಿಮಾಲಯಸ್ ಅಂತ ಕರಿತೀವಿ, ಅಥವಾ ಇನ್ನರ್ ಹಿಮಾಲಯಸ್ ಅಂತ ಕೂಡ ಕರಿತೀವಿ. ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಲೆಸರ್ ಹಿಮಾಲಯಸ್ ಆರ್ ಹಿಮಾಚಲ್ ಅಂತ ಕರಿತೀವಿ. ಇದ್ರ ಕೆಳಗಡೆ ಬರ್ತಕ್ಕಂಥದ್ದು ಶಿವಾಲಿಕ್ಸ್. ಓಕೆ, ಇನ್ನು ಹಲವಾರು ಡಿವಿಷನ್ಸ್ ಬರುತ್ತೆ. ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಇಷ್ಟು ಅಂಶನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಮಿಕ್ಕಿರೋ ಅಂಶವನ್ನು ಡಿಸ್ಕಸ್ ಮಾಡೋಣಂತೆ. ಸೊ ಫಸ್ಟ್ ಸ್ಟೇಟ್ಮೆಂಟ್, ದಿ ಕೋರ್ ಆಫ್ ದಿ ಗ್ರೇಟರ್ ಹಿಮಾಲಯಸ್ ಅಂದ್ರೆ ಹಿಮದ್ರಿ ಈಸ್ ಕಾಂಪೋಸ್ಡ್ ಆಫ್ ಅನ್ಕನ್ಸಾಲಿಡೇಟೆಡ್ ರಿವರ್ ಸೆಡಿಮೆಂಟ್ಸ್. ಗ್ರೇಟರ್ ಹಿಮಾಲಯ ಅಂದ್ರೆ ಹಿಮದ್ರಿಯ ಮಧ್ಯಭಾಗವು ಅಸಂಘಟಿತ ನದಿ ಕೆಸರುಗಳಿಂದ ಕೂಡಿದೆ. ಎಲಿಮಿನೇಟ್ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ನೋಡಿ. ಪ್ರತಿ ಸ್ಟೇಟ್ಮೆಂಟ್ ನೀವು ಓದಿದಾಗಲೂ ಕೂಡ ಕ್ವಶನ್ ಪೇಪರಲ್ಲಿ ಕೊಟ್ಬಿಟ್ಟಿದ್ದಾರೆ ಕೆಇಯವರು, ಅಯ್ಯೋ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಕೇಳ್ಬಿಟ್ಟಿದ್ದಾರೆ, ಪಾಪ ಓದಬೇಕು ಸರಿಯಾಗಿರ್ಬೋದು ಅಂತ ಅದನ್ನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೇಡಿ. ಇದು ಯುದ್ಧ. ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂದ್ರೆ ಎರಡೇ ಆಪ್ಷನ್, ಒಂದು ಆ ಸ್ಟೇಟ್ಮೆಂಟ್ ಸರಿ ಇರಬೇಕು ಇಲ್ಲ ತಪ್ಪಿರಬೇಕು. ಸರಿ ಇದ್ರೆ ನೀವು ಓದಿರ್ಬೇಕು, ತಪ್ಪಿದ್ರೆ ನೀವು ಓದಿಲ್ಲ, ಮೇ ಬಿ ನಿಮ್ಮನ್ನ ಟ್ರ್ಯಾಪ್ ಮಾಡಲಿಕ್ಕೆ ಯಾವುದೋ ಒಂದು ರೂಪದಲ್ಲಿ ಆ ಪ್ರಶ್ನೆನ ಅಥವಾ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಇಷ್ಟು ನಿಮ್ಗಿರ್ಲಿ, ಯಾರ ಮೇಲೂ ಸುಖ ಸುಮ್ಮನೆ ಯಾವುದು ಅನುಕಂಪ ಬೇಡ, ಸಿಂಪತಿ ಎಂಪತಿ ಅನ್ನೆಸೆಸರಿ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಫೈನ್. ಇಲ್ಲಿ ಲಾಜಿಕಲಿ ಯೋಚನೆ ಮಾಡಿ, ಹಿಮದ್ರಿ ಗ್ರೇಟರ್ ಹಿಮಾಲಯಸ್ ಅಂದ್ರೆ ಏನೇನು ಬರುತ್ತಪ್ಪ? ಪ್ರಪಂಚದ ಅತ್ಯಂತ ಎತ್ತರದ ಶಿಖರಗಳು, ವರ್ಲ್ಡ್ಸ್ ಗ್ರೇಟೆಸ್ಟ್ ಮೌಂಟೇನ್ಸ್ ಆರ್ ಲೈಯಿಂಗ್ ಇನ್ ದಿಸ್ ರೀಜನ್. ಯಾವುದು? ಗ್ರೇಟರ್ ಹಿಮಾಲಯಸ್ ಅಲ್ಲಿ. ಇಲ್ಲಿ ಯಾವ್ದು ಬರುತ್ತೆ ನಿಮಗೆ? ಕೇಟು, ಕಂಚನಜಂಗ, ಅಥವಾ ನಮ್ಮ ಮೌಂಟ್ ಎವರೆಸ್ಟ್, ನಂಗಾ ಪರ್ವತ, ನಾಮ್ಚಾ ಪರ್ವ, ಇವೆಲ್ಲ ಇಲ್ಲೇ ಬರುತ್ತಲ್ವಾ? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಂತಹ ಎತ್ತರದ ಪರ್ವತಗಳು ಅಥವಾ ಮೌಂಟೇನ್ಸ್ ಇಲ್ಲಿ ಇರಬೇಕಾದ್ರೆ ಈ ರೀತಿ ನದಿ ಕೆಸರುಗಳಿಂದ ಕೂಡಿದ್ರೆ ಅಷ್ಟು ಎತ್ತರದಲ್ಲಿ ಅಷ್ಟು ಸ್ಟೇಬಲ್ ಆಗಿ ಇರ್ಲಿಕ್ಕೆ ಸಾಧ್ಯವಿತ್ತಾ? ಚಾನ್ಸೇ ಇಲ್ಲ. ಈಗಲೂ ಕೂಡ ಹಿಮಾಲಯ ಪ್ರತಿ ವರ್ಷ ಕೆಲವೊಂದಿಷ್ಟು ಸೆಂಟಿಮೀಟರ್ಸ್ ವೈಸ್ ಬೆಳೀತಾ ಇದೆ, ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಯಾಕಂದ್ರೆ ಈ ಒಂದು ಇಂಡಿಯನ್ ಪ್ಲೇಟ್ ಏನಿದೆ ಅಲ್ಲ, ಪ್ರತಿ ವರ್ಷ 5 mm ಅಲ್ಲಿ ಏನಾಗ್ತಾ ಇದೆ, ಇದು ಯುರೇಷಿಯನ್ ಪ್ಲೇಟ್ಗೆ ಏನಾಗ್ತಾ ಇದೆ, ಸೇರ್ಕೊಳ್ತಾ ಇದೆ ಹೋಗಿ. ಸೊ ಹಾಗಾಗಿ ಪ್ಲೀಸ್ ರಿಮೆಂಬರ್, ಇದು ನದಿ ಕೆಸರುಗಳಿಂದ ಕೂಡಿಲ್ಲ, ಬದಲಾಗಿ ಇಟ್ ಈಸ್ ಕಾಂಪೋಸ್ಡ್ ಆಫ್ ಹಾರ್ಡ್ ಗ್ರಾನೈಟ್. ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ಈಸಿಲಿ ಎಲಿಮಿನೇಟ್ ಮಾಡಬಹುದು ವಿದೌಟ್ ಎನಿ ಸೆಕೆಂಡ್ ಥಾಟ್. ಹಿಂದೆ ಮುಂದೆ ಯೋಚನೆ ಮಾಡದೆ ಈಸಿಲಿ ಎಲಿಮಿನೇಟ್ ಮಾಡಿದ್ರೆ ನಮ್ಗೆ ಉಳಿಯೋದು ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್. ಆಪ್ಷನ್ಸ್ ಡೈರೆಕ್ಟ್ ಆಗಿ ಜಂಪ್ ಆಗಿ ನೋಡಿ. ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲೆಲ್ಲಿದೆ? ಬಿ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲ, ಎ ಅಲ್ಲಿದೆ. ಎ ಹೋಯ್ತು ಹಂಗಾರೆ, ಯಾಕಂದ್ರೆ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಂತ ಗೊತ್ತಾಯ್ತಲ್ಲ. ಫಸ್ಟ್ ಸ್ಟೇಟ್ಮೆಂಟ್ ಎಲ್ಲೆಲ್ಲಿದೆ ಆಪ್ಷನ್ ಅಲ್ಲಿ ಮಾರ್ಕ್ ಮಾಡಿ ತೆಗೆದಾಕ್ಬಿಡಿ. ನಿಮ್ಮ ಎಕ್ಸಾಮಲ್ಲೂ ನಿಮ್ಮ ಮೈಂಡ್ ಸೆಟ್ ಹಿಂಗೆ ಇರಬೇಕು. ಒಂದು ಸ್ಟೇಟ್ಮೆಂಟ್ ತಪ್ಪು ಅಂತ ಗೊತ್ತಾಯ್ತಾ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ, ಆ ಸ್ಟೇಟ್ಮೆಂಟ್ ಇರ್ತಕ್ಕಂಥ ಆಪ್ಷನ್ಸ್ ಎಲ್ಲ ಹೊಡೆದಾಕಿ. ಸೊ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ ಇಸ್ ಅನ್ ಆರ್ಟ್. ಸಾಲ್ವಿಂಗ್ ಕ್ವಶನ್ಸ್ ಇನ್ ಅನ್ ಎಕ್ಸಾಮ್ ಇಸ್ ಅನ್ ಆರ್ಟ್. ಅದೊಂದು ಕಲೆ ಇದ್ದಂಗೆ. ನಾನು ಹಗಲು ರಾತ್ರಿ ಓದಿದ್ದೆ, ದಿನಕ್ಕೆ 20 ಗಂಟೆ ಓದಿದೆ, 25 ಗಂಟೆ ಓದಿದೆ, 30 ಗಂಟೆ ಓದಿದೆ, ಯಾರು ಕೇಳಲ್ಲ. ಇದು ಏನು? ಕೊಟ್ಟಿರುವಂಥ ಕ್ವಶನ್ 4 ಆಪ್ಷನ್ಸ್ ಅಲ್ಲಿ ಸರಿಯಾದ ಉತ್ತರ ಕಂಡುಹಿಡಬೇಕು, ಇಲ್ಲ ರಾಂಗ್ ಆಪ್ಷನ್ಸ್ ಎಲಿಮಿನೇಟ್ ಮಾಡಬೇಕು. ಒಟ್ಟಿನಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಬೇಕು, ಅಷ್ಟೇ ಬೇಕಾಗಿರೋದು. ಎಷ್ಟು ತಿಂಗಳು ಓದಿದ್ರಿ, ಎಷ್ಟು ವರ್ಷ ಓದಿದ್ರಿ, ಎಷ್ಟು ಬುಕ್ಸ್ ಓದಿದ್ರಿ, ಡಸಂಟ್ ಮ್ಯಾಟರ್ ಅಟ್ ಆಲ್. ನೋ ಒನ್ ಗಿವ್ಸ್ ಅ ಶಿಟ್. ಫೈನ್. ಸೊ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಹೋದ್ರೆ ಎ ಹೋಯ್ತು, ಸಿ ಹೋಯ್ತು, ಡಿನೂ ಹೋಯ್ತು. ನಾನು ಸೆಕೆಂಡು ಥರ್ಡ್ ಸ್ಟೇಟ್ಮೆಂಟ್ ನೋಡ್ದೇನೆ ಬಿ ಅನ್ನ ಮಾರ್ಕ್ ಮಾಡ್ತೀನಿ. ಎಷ್ಟು ಜನ ಇದ್ರ? ಎಷ್ಟು ಜನ ಈ ರೀತಿ ಸಾಲ್ವ್ ಮಾಡಿದ್ರಿ? ಸ್ಟೇಟ್ಮೆಂಟ್ ಕಮೆಂಟ್ಸಲ್ಲಿ ಎಸ್ ಅಂತ ಹಾಕಿ. ಮುಂದೆ ಬರುವಂತಹ ನಾನು ಏನೇನು ಟೆಕ್ನಿಕ್ ಹೇಳ್ತೀನಲ್ಲ, ಇದನ್ನ ಒಂಥರ ಲಿಸ್ಟ್ ಮಾಡ್ಕೊಂಡು ಹೋಗಿ. ನೆಕ್ಸ್ಟ್ ಯಾವುದೇ ಕ್ವಶನ್ ಬಂದರೂ ದಯವಿಟ್ಟು ಇಂಥ ಟೆಕ್ನಿಕ್ಸನ್ನು ಮೊದಲು ಅಪ್ಲೈ ಮಾಡಿ ನೋಡಿ. ಇಟ್ ವಿಲ್ ಡೆಫಿನೆಟ್ಲಿ ವರ್ಕ್. ಸೆಕೆಂಡ್ ಸ್ಟೇಟ್ಮೆಂಟ್, ದಿ ಲಾಂಗಿಟ್ಯೂಡ್ನಲ್ ವ್ಯಾಲೀಸ್ ಲೈಯಿಂಗ್ ಬಿಟ್ವೀನ್ ದಿ ಲೆಸರ್ ಹಿಮಾಲಯಸ್ ಆ್ಯಂಡ್ ಶಿವಾಲಿಕ್ಸ್ ಆರ್ ಡುನ್ಸ್. ಲೆಸ್ಸರ್ ಹಿಮಾಲಯಾಸ್ ಮತ್ತು ಶಿವಾಲಿಕ್ ನಡುವೆ ಇರತಕ್ಕಂತಹ ಉದ್ದುದ್ದವಾದ ಕಣಿವೆಗಳನ್ನು ಡೂನ್ಗಳು ಎಂದು ಕರೆಯಲಾಗುತ್ತದೆ. ಹೌದು, ಪ್ರಮುಖ ಈ ಟೂರಿಸ್ಟ್ ಪ್ಲೇಸಸ್ ಇದಾವಲ್ಲ, ಉತ್ತರಾಖಂಡು, ಡೆಹ್ರಾಡೂನು, ಆ ಡೂನ್ ಈ ಡೂನ್ ಎಲ್ಲ ಇದಂದ್ರೆ, ಡೂನ್ ಅಂದರೆ ಹೆಚ್ಚು ಕಮ್ಮಿ ಕೈಂಡ್ ಆಫ್ ವ್ಯಾಲೀಸ್ ಇದ್ದಂಗೆ, ಎತ್ತರದ ಪರ್ವತ ಅಂದರೆ 2 ಪರ್ವತಗಳ ಮಧ್ಯೆ ಇರ್ತಕ್ಕಂಥ ಒಂದು ವ್ಯಾಲೀಸ್ ಇದ್ದಂಗೆ. ಸೊ ಹಾಗಾಗಿ ಅಲ್ಲಿ ಏನಿರುತ್ತೆ, ಸಮ್ಮರಲ್ಲೂ ಕೂಡ ಅಲ್ಲಿ ವೆದರು ಅಥವಾ ಅಲ್ಲಿ ಕ್ಲೈಮೇಟು ತುಂಬ ಕೋಲ್ಡ್ ಆಗಿ ಕಾಮ್ ಆಗಿರುತ್ತೆ. ಹಾಗಾಗಿ ಕಪಲ್ಸು, ಫ್ಯಾಮಿಲಿಯವರು ವಿಂಟರ್ಗೆ ಅಥವಾ ಸಮ್ಮರ್ಗೆಲ್ಲ ಟ್ರಿಪ್ ಹೋಗ್ತಾರೆ. ಹಾಗಾಗಿ ಈ ಹಿಮಾಚಲು, ಉತ್ತರಾಖಂಡು ಇಂತೆಲ್ಲ ಪ್ರಮುಖವಾದಂತಹ ಟೂರಿಸ್ಟ್ ಪ್ಲೇಸಸ್ ಇರೋದೇ ಈ ಪ್ಲೇಸಸಲ್ಲಿ. ಸೊ ಅದೆಲ್ಲಿ ಬರುತ್ತೆ? ಲೆಸ್ಸರ್ ಹಿಮಾಲಯಾಸ್ ಮತ್ತು ಶಿವಾಲಿಕ್ ಮಧ್ಯೆ ಇರತಕ್ಕಂತಹ ಕಣಿವೆಗಳು, ಅದನ್ನ ಡೂನ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ದಿ ಪಾರ್ಟ್ ಆಫ್ ಹಿಮಾಲಯಾಸ್ ಲೈಯಿಂಗ್ ಬಿಟ್ವೀನ್ ದಿ ಸಟ್ಲಜ್ ಅಂಡ್ ಕಾಲಿ ರಿವರ್ ಈಸ್ ನೋನ್ ಆಸ್ ಕುಮಾನ್ ಹಿಮಾಲಯಾಸ್.
ಸಟ್ಲೇಜ್ ಮತ್ತು ಕಾಳಿ ನದಿಗಳ ನಡುವೆ ಇರತಕ್ಕಂತಹ ಹಿಮಾಲಯದ ಭಾಗವನ್ನ ನಾವು ಕುಮಾವುನ್ ಹಿಮಾಲಯ ಎಂದು ಕರಿತೇವೆ ಅಥವಾ ಕರೆಯಲಾಗುತ್ತದೆ. ಇಸ್ ಇಟ್ ರೈಟ್? ಇಲ್ಲಿ ಸ್ವಲ್ಪ ಗಮನ ಇಟ್ಕೇಳಿ. ಈಗ ಮೇಲ್ಗಡೆ ನಾವು ನೋಡಿದ್ವಲ್ಲ, ಇದನ್ನ ನಾರ್ತ್ ಇಂದ ಸೌತ್ವರೆಗೂ ಡಿವೈಡ್ ಮಾಡಿದಂತಹ ಒಂದು ಹಿಮಾಲಯನ್ ಡಿವಿಷನ್ ಅಂತ ಕರಿತೀವಿ. ಹಿಮಾಲಯವನ್ನ ಬೇರೆ ಬೇರೆ ರೀತಿಗಳಲ್ಲಿ ವಿಭಾಗಿಸ್ತೀವಿ. ಒಂದು ನಾರ್ತ್ ಟು ಸೌತ್, ಮತ್ತೊಂದು ವೆಸ್ಟ್ ಟು ಈಸ್ಟ್, ಮತ್ತೊಂದು ರೀಜನಲ್ ಆಗಿ. ಸೊ ಇಲ್ಲಿ ಇವು ಟ್ರಾನ್ಸ್ ಹಿಮಾಲಯಸ್, ಹಿಮದ್ರಿ, ಹಿಮಾಚಲ, ಶಿವಾಲಿಕ್ಸ್, ನಾರ್ತ್ ಟು ಸೌತ್. ಈಗ ಈ ಕುಮಾನ್ ಹಿಮಾಲಯಸ್ ಏನಿದೆ ಇದು ಸರಿ ಅಂತ ಗೊತ್ತು, ಜಸ್ಟ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ನಿಮಿಷ. ಫಾರ್ ಎಕ್ಸಾಂಪಲ್ ಇದನ್ನ ಇಂಡಿಯಾ ಅಂತ ಅನ್ಕೊಳ್ದೇನು, ಇಂಡಿಯಾನೇ ಇದು. ಓಕೆ, ಇದು ಫೈನ್, ಇಂಡಿಯಾ ಥರ ಕಾಣಿಸ್ತಾ ಇದೆಯಲ್ಲ, ಫೈನ್. ಸೊ ಇಲ್ಲಿ ಈ ಸ್ಥಳೀಯವಾಗಿ ವಿಭಜಿಸ್ತಕ್ಕಂತಹ ಒಂದು ಹಿಮಾಲಯನ್ ರೇಂಜಸ್ ಕೂಡ ಇದೆ. ಇಲ್ಲಿ ಪಂಜಾಬ್ ಹಿಮಾಲಯಸು, ಕುಮಾನ್ ಹಿಮಾಲಯಸು, ನೇಪಾಳ್ ಹಿಮಾಲಯಸು ಮತ್ತು ಆಸಾಮ್ ಹಿಮಾಲಯಸ್ ಅಂತ ಬರುತ್ತೆ. ಇಲ್ಲಿ ಸ್ಟೇಟ್ಮೆಂಟಲ್ಲಿ ಏನಿದೆ, ಪ್ರತಿ ಸ್ಟೇಟ್ಮೆಂಟು ಗಮನ ಇಟ್ಟು ಕೇಳಬೇಕಾ. ಇಲ್ಲಿ ಯಾವ ಹಿಮಾಲಯ ಸಟ್ಲಜ್ ಮತ್ತು ಕಾಳಿ ನದಿಗಳ ನಡುವೆ ಇದೆ ಅದನ್ನು ನಾವೇನಂತ ಕರಿತೀವಿ, ಕುಮಾನ್ ಹಿಮಾಲಯಸ್ ಅಂತ ಕರೀತಾರೆ. ಓಕೆನಾ? ಸೊ ಇದೇ ರೀತಿ ಬೇರೆ ಬೇರೆ ಹಿಮಾಲಯವನ್ನು ಸ್ಥಳೀಯವಾಗಿ ಯಾವ ರೀತಿ ವರ್ಗೀಕರಿಸಲಾಗಿದೆ ಅಂತ ಹೇಳಿದ್ರೆ, ರಫ್ಲಿ ಇದನ್ನ ಇಂಡಸ್ ನದಿ ಅಂತ ಅನ್ಕೊಳ್ಳಿ. ಇಂಡಸ್ ನದಿಯಿಂದ ಈ ಸಟ್ಲೇಜ್ ನದಿ ಏನು ಬರುತ್ತಲ್ಲ, ಇಲ್ಲಿವರೆಗೂ ಇರ್ತಕ್ಕಂತಹ ಹಿಮಾಲಯಸನ್ನು ನಾವು ಪಂಜಾಬ್ ಹಿಮಾಲಯಸ್ ಅಂತ ಕರಿತೀವಿ. ಯಾವ ಹಿಮಾಲಯಸ್? ಪಂಜಾಬ್ ಹಿಮಾಲಯ. ಈ ಸಟ್ಲೇಜ್ ನದಿಯಿಂದ ಕಾಳಿ ನದಿ ಏನು ಬರುತ್ತಲ್ಲ, ಸಾರಿ ಸ್ವಲ್ಪ ಮುಂದೆ ಬಂತದು, ಅಷ್ಟು ದೂರ ಇಲ್ಲ, ಎಕ್ಸಾಕ್ಟ್ ಅಕ್ಯುರಸಿ ಮೆಜರ್ ಮಾಡಕ್ಕೆ ಹೋಗ್ಬೇಡಿ. ಈ ಕಾಳಿ ನದಿ ಏನು ಬರುತ್ತಲ್ಲ, ಈ ನಮ್ಮ ದಾಂಡೇಲಿಯಲ್ಲಿ ಇರ್ತಕ್ಕಂಥ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನದಿ ಕಾಳಿ ನದಿ ಅಲ್ಲ, ಇಲ್ಲೊಂದು ಬೇರೆ ಇದೆ. ಸೊ ಈ ನದಿಗೆ ನಾವೇನಂತ ಕರಿತೀವಿ, ಕುಮಾನ್ ಹಿಮಾಲಯಾಸ್. ಇಲ್ಲಿಂದ ತೀಸ್ತಾ ನದಿ ಏನಿದೆಯಲ್ಲ, ತೀಸ್ತಾ ನದಿ, ಈ ತೀಸ್ತಾ ನದಿಯವರೆಗೂ ಇರ್ತಕ್ಕಂಥ, ಕಾಳಿ ನದಿಯಿಂದ ತೀಸ್ತಾ ನದಿಯವರೆಗೂ ಇರ್ತಕ್ಕಂತಹ ಡಿವಿಷನ್ ಅನ್ನ ನೇಪಾಳ್ ಹಿಮಾಲಯಾಸ್ ಅಂತ ಕರಿತೀವಿ. ಯಾವ ಹಿಮಾಲಯಾಸು? ನೇಪಾಳ್ ಹಿಮಾಲಯಸ್. ಅರ್ಥ ಆಗ್ತದಲ್ಲ? ನೆಕ್ಸ್ಟ್ ಈ ಕಾಳಿ ನದಿಯಿಂದ ದಿಹಾಂಗ್ ನದಿ ಏನಿದೆಯಲ್ಲ, ಇಲ್ಲಿವರೆಗೂ ಇರ್ತಕ್ಕಂಥ ಹಿಮಾಲಯವನ್ನ ಆಸಾಮ್ ಹಿಮಾಲಯ ಅಂತ ಕರಿತೀವಿ. ಅರ್ಥ ಆಗ್ತದೆಯಾ? ಆಸಾಮ್ ಹಿಮಾಲಯಸ್. ಸೊ ಈ ರೀತಿ ನಾವು ಹಿಮಾಲಯವನ್ನ ರೀಜನಲ್ ಆಗಿ, ಸ್ಥಳೀಯವಾಗಿ ವರ್ಗೀಕರಣ ಮಾಡ್ತೀವಿ. ಅರ್ಥ ಆಗ್ತದೆಯಲ್ಲ? ಸೊ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಬಿಟ್ಟರೆ ಸೆಕೆಂಡ್ ಸ್ಟೇಟ್ಮೆಂಟ್, ಥರ್ಡ್ ಸ್ಟೇಟ್ಮೆಂಟ್ ಎರಡೂ ರಾಂಗು. ಸೊ ಇಲ್ಲಿ ಅದನ್ನೇ ನಾನು ಇಲ್ಲಿ ಕೊಟ್ಟಿದ್ದೀನಿ, ಗ್ರಾನೈಟಿಂದ ಕೂಡಿದೆ. ಸ್ಟೇಟ್ಮೆಂಟ್ 1 ಅದಕ್ಕೆ ತಪ್ಪಾಗುತ್ತೆ, ಯಾಕಂದರೆ ಅವರು ಇಲ್ಲಿ ನದಿ ಕೆಸರಿಂದ ಕೂಡಿದೆ ಅಂತ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಡೆಹ್ರಾಡೂನು, ಕೊಟ್ಲಿ, ಡೂನು ಇವೆಲ್ಲ ಎಲ್ಲಿ ಬರುತ್ತೆ? ಲೆಸರ್ ಹಿಮಾಲಯಸ್ ಮತ್ತು ಶಿವಾಲಿಕ್ಸ್ ಮಧ್ಯೆ ಇರತಕ್ಕಂತಹ ಒಂದು ಪ್ರಮುಖ ಟೂರಿಸ್ಟ್ ಪ್ಲೇಸಸ್ಸು. ನೆಕ್ಸ್ಟು ಸ್ಟೇಟ್ಮೆಂಟ್ 3 ಏನಿದೆ? ಪ್ರಾದೇಶಿಕವಾಗಿ ಅವುಗಳನ್ನು ವಿಭಜನೆ ಮಾಡಲಾಗಿದೆ. ಕರೆಕ್ಟಾ? ಓಕೆ, ಇಲ್ಲಿ ಕೊಟ್ಟಿದೆ ನೋಡಿ, ಕುಮಾವುನು, ನೇಪಾಳ್ ಹಿಮಾಲಯಾಸು, ಪಂಜಾಬ್ ಹಿಮಾಲಯಾಸು ಮತ್ತು ಇಲ್ಲಿ ಆಸಾಮ್ ಹಿಮಾಲಯಾಸ್ ಮೆನ್ಷನ್ ಮಾಡಿಲ್ಲ, ಅದನ್ನೊಂದು ನೋಟ್ ಡೌನ್ ಮಾಡ್ಕೊಂಬಿಡಿ. ಸೊ ಎಲಿಮಿನೇಟ್ ಹೆಂಗೆ ಮಾಡೋದು? ನಾನು ಅವಾಗಲೇ ಹೇಳಿದ್ನಲ್ಲ, ಹಿಮಾಲಯಾಸ್ ಅಂದರೆ ರೈಟ್ ನಾವು ಇಟ್ ಶುಡ್ ಬಿ ಸ್ಟೇಬಲ್. ಅದು ಸ್ಟೇಬಲ್ ಆಗಿ ಇದ್ದಷ್ಟು ಭಾರತಕ್ಕೆ ಒಳ್ಳೆಯದು ಆ್ಯಂಡ್ ಚೈನಾಗೂ ಕೂಡ ಒಳ್ಳೆಯದು. ಹಾಗಾಗಿ ಆ ಸ್ಟೆಬಿಲಿಟಿ ಅಥವಾ ಸ್ಥಿರತೆ ಬೇಕು ಅಂದರೆ ಅಲ್ಲಿ ನದಿ ಕೆಸರುಗಳಿಂದ ಕೂಡಿದ್ರೆ ಸ್ಥಿರವಾಗಿರ್ಲಿಕ್ಕೆ ಸಾಧ್ಯವಿದೆಯಾ? ನೋ. ಅಂದರೆ 100% ಸ್ಥಿರ ಅಂತ ಹೇಳ್ತಾ ಇಲ್ಲ, ಇಟ್ ಈಸ್ ವೆರಿ ಟೆಕ್ಟೋನಿಕಲಿ ಆಕ್ಟಿವ್ ಪ್ಲೇಸ್ ಅದು. ಸೊ ಅಲ್ಲಿ ನೈಸರ್ಗಿಕ ವಿಕೋಪಗಳು ಅಥವಾ ಭೂಕಂಪನಗಳು ಪದೇ ಪದೇ ಆಗ್ತಾ ಇರುತ್ತೆ. ಆ ನಿಟ್ಟಿನಲ್ಲಿ ನೋಡಿದಾಗ ಇಟ್ ಈಸ್ ಅನ್ಸ್ಟೇಬಲ್, ಬಟ್ ಆದರೂ ಕೂಡ ರಿಲೇಟಿವ್ಲಿ ಕಂಪೇರ್ ಟು ಅದರ್ ಹಿಲ್ ರೇಂಜಸ್ ಅಕ್ರಾಸ್ ದಿ ವರ್ಲ್ಡ್ ಇಟ್ ಈಸ್ ಸ್ಟೇಬಲ್ ಅಂತ ಹೇಳ್ಬೋದು. ಫೈನ್, ನೆಕ್ಸ್ಟ್ ಕ್ವಶನ್ ಹೋಗೋಣ. Compare the Western Ghats and Eastern Ghats and consider the following statements. The Western Ghats are continuous and can be crossed only through passes like Thalghat and Bhorghat. ಪಶ್ಚಿಮ ಘಟ್ಟಗಳು ನಿರಂತರವಾಗಿವೆ ಮತ್ತು ಥಾಲ್ಘಾಟ್ ಹಾಗೂ ಭೋರ್ಘಾಟ್ನಂತಹ ಕಣಿವೆ ಮಾರ್ಗಗಳ ಮುಖಾಂತರ ಇವುಗಳನ್ನು ನಾವೇನು ಮಾಡ್ಬೋದು? ಮಾತ್ರ ದಾಟಬಹುದು. ಇವುಗಳಲ್ಲಿ ಈ ಪ್ರಮುಖವಾಗಿ ಬೋರ್ಘಾಟ್ ಅಂದ ತಕ್ಷಣ ನಿಮಗೆ ಮಹಾರಾಷ್ಟ್ರದಲ್ಲಿ ಇರೋದು ಅಂತ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗಾಗಿ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ನಿರಂತರವಾಗಿದ್ದಾವೆ. ನೀವು ನಾರ್ತಿಂದ ನೋಡಿದ್ರೆ ಸೌತ್ವರೆಗೂ ಇಟ್ ಸ್ಟ್ರೆಚಸ್ ಅಕ್ರಾಸ್ 6 ಡಿಫ್ರೆಂಟ್ ಸ್ಟೇಟ್ಸ್. ಈ ಕಡೆ ಗುಜರಾತು, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಅಲ್ವಾ? ಸೊ ಹಾಗಾಗಿ ಈ ವೆಸ್ಟರ್ನ್ ಘಾಟ್ಸ್ ನಿರಂತರವಾಗಿ ದೇ ಆರ್ ಕಂಟಿನ್ಯೂಸ್ ಸ್ಟ್ರೆಚ್ ಅಂತ ಹೇಳ್ಬೋದು. ಮಧ್ಯದಲ್ಲಿ ಏನಾಗುತ್ತೆ, ಈ ಘಾಟ್ಸ್ ಅಂದರೆ ಸಿಂಪಲ್ ಪಾಸಸ್, ಒಂದು ರೀತಿ ಕಣಿವೆ ಇದ್ದಂಗೆ, ಏನಂತ ಕರಿಬೋದು, ಈ
ಟನಲ್ ಇದ್ದಂಗೆ ಇರುತ್ತೆ. ಇಡೀ ನೀವು ಒಂದು ಪ್ರದೇಶದಿಂದ ಮತ್ತೊಂದು ಅಂದರೆ ವೆಸ್ಟರ್ನ್ ಘಾಟ್ಸಲ್ಲಿ ಈ ಗುಡ್ಡ ಹತ್ತಿ ಆ ಕಡೆ ಇಳಿಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸೊ ಅಲ್ಲಲ್ಲಿ ಏನಿರುತ್ತೆ, ಪಾಸಸ್ ಇರುತ್ತೆ, ನ್ಯಾಚುರಲಿ ಅಕರಿಂಗ್ ಅವೆಲ್ಲ. ಸೊ ಅಲ್ಲಿ ರಸ್ತೆಗಳನ್ನು ನಿರ್ಮಿಸಿ ನಾವು ವೆಹಿಕಲ್ಸ್ ಆಗಿರಲಿ ಅಥವಾ ಮನುಷ್ಯರಾಗಿರಲಿ ಹೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಸೊ ಹಾಗಾಗಿ ಬೋರ್ಘಾಟು ಮತ್ತು ತಾಲ್ಘಾಟ್ ಅಂತಹ ಕಣಿವೆ ಮಾರ್ಗಗಳ ಮೂಲಕ ಅಲ್ಲಿ ಮಾತ್ರ ದಾಟಬಹುದು. ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು. The average elevation of Western Ghats progressively decreases from north to south. Decreases, increases, only, few, all, every. ಇಂಥ ಸ್ಟೇಟ್ಮೆಂಟ್ ಬಂದರೆ ಪಕ್ಕಾ ಟ್ರ್ಯಾಪ್ ಇರುತ್ತಲ್ಲಿ. ಪಶ್ಚಿಮ ಘಟ್ಟಗಳ ಸರಾಸರಿ ಎತ್ತರವು ಉತ್ತರದಿಂದ ದಕ್ಷಿಣಕ್ಕೆ ಕ್ರಮೇಣ ಕಡಿಮೆ ಆಗುತ್ತದೆ, ಅಲ್ಲ ಇನ್ಕ್ರೀಸ್ ಆಗುತ್ತೆ. ಅದಕ್ಕೆ ಅಲ್ವಾ ದೊಡ್ಡ ಬೆಟ್ಟ, ಅನ್ನಮುಡಿ ಅಂತಹ ಹೈಯೆಸ್ಟ್ ಪಿಕ್ಸ್ ನಮಗೆ ಸದರ್ನ್ ಇಂಡಿಯಾದಲ್ಲಿ ಕಾಣಸಿಗೋದು. ನಾರ್ದರ್ನ್ ಇಂಡಿಯಾದಲ್ಲಿ ಕಾಣಸಿಗುತ್ತಾ ಅಥವಾ ಈ ವೆಸ್ಟರ್ನ್ ಟಾಪ್ ರೇಂಜಲ್ಲಿ ಕಾಣಸಿಗುತ್ತಾ? ನೋ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ಹೋದರೆ ಯಾವ್ದಾದ್ರು ಎಲಿಮಿನೇಟ್ ಮಾಡೋಕ್ಕಾಗುತ್ತೆ ನೋಡಿ. ಬಿ ಎಲಿಮಿನೇಟ್ ಮಾಡ್ಬೋದು, ಸಿ ಎಲಿಮಿನೇಟ್ ಮಾಡ್ಬೋದು, ಡಿ ಎಲಿಮಿನೇಟ್ ಮಾಡ್ಬೋದು. ಆನ್ಸರ್ ಬಂತಲ್ಲ ಎ ಓನ್ಲಿ, ಅಂದರೆ A 1 and 3 ಓನ್ಲಿ. ಅರ್ಥ ಆಗ್ತದಲ್ಲ? ಸೊ ಆದರೂ ರೆಫರೆನ್ಸ್ಗೆ ಥರ್ಡ್ ಸ್ಟೇಟ್ಮೆಂಟ್ ನೋಡಿ. ದಿ ಈಸ್ಟರ್ನ್ ಘಾಟ್ಸ್ ಆರ್ ಹೈಲಿ ಫ್ರಾಗ್ಮೆಂಟೆಡ್ ಆ್ಯಂಡ್ ಡೈಸೆಕ್ಟೆಡ್ ಬೈ ಮೇಜರ್ ಈಸ್ಟ್ ಫ್ಲೋಯಿಂಗ್ ರಿವರ್ಸ್. ಹೌದು, ಗೋದಾವರಿ, ಕೃಷ್ಣ, ಕಾವೇರಿ ಅಂತಹ ನದಿಗಳು ವೆಸ್ಟರ್ನ್ ಘಾಟ್ಸಲ್ಲಿ ಹುಟ್ಟಿದ್ರು ಕೂಡ ಹೋಗಿ ಯಾವುದು ಬೇ ಆಫ್ ಬೆಂಗಾಲನ್ನು ಸೇರ್ಕೊಳ್ತವೆ. ಯಾಕೆ ಅಂತ ಹೇಳಿದ್ರೆ, ಕಂಪೇರ್ಡ್ ಟು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಈಸ್ಟರ್ನ್ ಘಾಟ್ಸ್ ಹೈಟು ಕಡಿಮೆ ಇದೆ. ಅದ್ರ ಜೊತೆಗೆ ಅಲ್ಲಲ್ಲಿ ಏನಾಗಿದೆ, ಫ್ರಾಗ್ಮೆಂಟೇಷನ್ ಆಗಿರುತ್ತೆ, ಅಂದರೆ ಸ್ಪೇಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಹೋಗಿ ಅವು ಸೇರ್ಕೊಳ್ತವೆ. ಅರ್ಥ ಆಗ್ತದೆಯಾ? ಹಾಗಾಗಿ ರೈಟ್ ಆನ್ಸರ್ ಏನಿಲ್ಲಿ A 1 and 3 ಓನ್ಲಿ. ಓಕೆ, ಎಲಿಮಿನೇಟ್ ಏನು ಮಾಡ್ಬೋದು? ಆಬ್ವಿಯಸ್ಲಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ. ಅನ್ನಮುಡಿ, ಈ ದೊಡ್ಡ ಬೆಟ್ಟ, ಆಮೇಲೆ ಮುಳ್ಳಯ್ಯನಗಿರಿ ಇಂಥವೆಲ್ಲ ನಿಮಗೆ ನಮ್ಮಲ್ಲಿ ಮಾತ್ರ ಸಿಗುತ್ತಲ್ಲ. ಗುಜರಾತಲ್ಲಿ ವೆರಿ ರೇರ್. ಐ ಥಿಂಕ್ ರಾಜಸ್ಥಾನದಲ್ಲಿ ನಿಮಗೆ ದಟ್ ಈಸ್ ಪಾರ್ಟ್ ಆಫ್ ಅನದರ್ ಹಿಲ್ ರೇಂಜ್, ಡೋಂಟ್ ವರಿ. ಸೊ ಹಾಗಾಗಿ ಈಸಿಲಿ ಯು ಕ್ಯಾನ್ ಎಲಿಮಿನೇಟ್. ಕ್ವಶನ್ ನಂಬರ್ 3. ವಿತ್ ರೆಫರೆನ್ಸ್ ಟು ದಿ ಅರಾವಳೀಸ್ ಆ್ಯಂಡ್ ವಿಂಧ್ಯನ್ ರೇಂಜಸ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಅರಾವಳಿ ಮತ್ತು ವಿಂಧ್ಯ ಶ್ರೇಣಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಅರಾವಳಿ ರೇಂಜ್ ಈಸ್ ಅ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಯಂಗ್ ಫೋಲ್ಡ್ ಮೌಂಟೇನ್ಸ್ ಫಾರ್ಮ್ ಡ್ಯೂರಿಂಗ್ ಟೆರಿಷರಿ ಪೀರಿಯಡ್. ಅರಾವಳಿ ಶ್ರೇಣಿಯು ತೃತೀಯ ಅವಧಿಯಲ್ಲಿ ರೂಪುಗೊಂಡಿರ್ತಕ್ಕಂತಹ ಯುವ ಮಡಿಕೆ ಪರ್ವತಗಳು. ತಪ್ಪು. ಹಿಮಾಲಯಾಸ್ಗಿಂತ ಓಲ್ಡರು, ಹಿಮಾಲಯಸ್ಗಿಂತ ದೊಡ್ಡವು ಯಾವುವು? ಈ ಅರಾವಳಿ ರೇಂಜ್. ಹಾಗಾಗಿ ಸ್ಟ್ರೇಟ್ ಅವೇ ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿಬಿಡಿ. ಅರಾವಳೀಸು ದೇ ಆರ್ ಓಲ್ಡೆಸ್ಟ್ ಇನ್ ಇಂಡಿಯಾ, ಅಂದರೆ ಕಂಪೇರ್ಡ್ ಟು ಹಿಮಾಲಯಾಸ್ ದೇ ಆರ್ ಓಲ್ಡರ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡಿದ್ರೆ ಆನ್ಸರ್ ಸಿಗುತ್ತಾ? ಎ ಹೋಯಿತು, ಸಿ ಹೋಯಿತು, ಡಿ ಹೋಯಿತು, ಆಬ್ವಿಯಸ್ಲಿ. ಹೌದಾ? ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ. ದಿ ನರ್ಮದಾ ರಿವರ್ ಫ್ಲೋಸ್ ವೆಸ್ಟ್ವರ್ಡ್ಸ್ ಥ್ರೂ ಅ ರಿಫ್ಟ್ ವ್ಯಾಲಿ ಲೊಕೇಟೆಡ್ ಬಿಟ್ವೀನ್ ವಿಂಧ್ಯ ಆ್ಯಂಡ್ ಸತ್ಪುರ. ಇದು UPSC ಕ್ವಶನ್ ಆಗಿತ್ತು. ನರ್ಮದಾ ನದಿ ವಿಂಧ್ಯ ಮತ್ತು ಸತ್ಪುರ ಹಿಲ್ ರೇಂಜಸ್ ಏನಿದೆ ಅಲ್ಲ, ಆ ಒಂದು ಕಣಿವೆ ಮೂಲಕ ವೆಸ್ಟ್ ಹೋಗುತ್ತೆ, ಅಂದರೆ ಪಶ್ಚಿಮಕ್ಕೆ ಹರಿದು ಹೋಗುತ್ತೆ. ಹೋಗಿ ಎಲ್ಲಿ ಸೇರ್ಕೊಳ್ಳುತ್ತೆ? ಅರೇಬಿಯನ್ ಸಿಯನ್ನು ಸೇರ್ಕೊಳ್ಳುತ್ತೆ. ಹೌದಲ್ವಾ? ಸೊ ಹಂಗಾಗಿ ಈ ನರ್ಮದಾ ಆಗಿರ್ಬೋದು, ತಾಪಿ ಆಗಿರ್ಬೋದು, ಇವೆಲ್ಲವೂ ವೆಸ್ಟ್ ಫ್ಲೋಯಿಂಗ್ ರಿವರ್ಸು. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು. ಥರ್ಡ್ ಸ್ಟೇಟ್ಮೆಂಟು, ದಿ ವಿಂಧ್ಯನ್ ರೇಂಜ್ ಆಕ್ಟ್ಸ್ ಆಸ್ ಅ ಸಿಗ್ನಿಫಿಕೆಂಟ್ ವಾಟರ್ ಡಿವೈಡ್ ಬಿಟ್ವೀನ್ ದಿ ಗಂಗಾ ರಿವರ್ಸ್ ಸಿಸ್ಟಮ್ ಆ್ಯಂಡ್ ದಿ ರಿವರ್ ಸಿಸ್ಟಮ್ಸ್ ಆಫ್ ಸದರ್ನ್ ಇಂಡಿಯಾ. ವಿಂಧ್ಯ ಶ್ರೇಣಿಯು ಗಂಗಾ ನದಿ ವ್ಯವಸ್ಥೆ, ಅಂದರೆ ಭಾರತದ ನದಿ ವ್ಯವಸ್ಥೆ ಅಂತ ನೋಡಿದಾಗ ಅದನ್ನು ಎಕ್ಸಾಕ್ಟಾಗಿ ನಾರ್ತು ಸೌತು ಅಂತ ಡಿವೈಡ್ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು ಯಾವುದು? ಈ ವಿಂಧ್ಯನ್ ಶ್ರೇಣಿ ಅಥವಾ ವಿಂಧ್ಯ ಶ್ರೇಣಿ ಅಂತ ಹೇಳ್ಬೋದು. ವಿಂಧ್ಯ ಶ್ರೇಣಿಯ ಪೂರ್ವಕ್ಕೆ, ಉತ್ತರಕ್ಕೆ ಇರ್ತಕ್ಕಂಥದ್ದು ಗಂಗಾ ನದಿ ವ್ಯವಸ್ಥೆ, ದಕ್ಷಿಣಕ್ಕೆ ಇರ್ತಕ್ಕಂಥದ್ದು ದಕ್ಷಿಣ ನದಿ ವ್ಯವಸ್ಥೆ. ಇಲ್ಲಿ ನಿಮಗೆ ಪ್ರಮುಖವಾಗಿ ಕೃಷ್ಣ ಆಗಿರ್ಬೋದು ಅಥವಾ ಕಾವೇರಿ ಆಗಿರ್ಬೋದು ಸಿಗುತ್ತೆ. ಓಕೆ, ಸೊ ಸೆಕೆಂಡು ಥರ್ಡ್ ಸ್ಟೇಟ್ಮೆಂಟು ಇಲ್ಲಿ ಕರೆಕ್ಟ್ ಆಗಿದೆ. ಫೈನಾ? ಓಕೆ, ಸೊ ಯಂಗ್ ಫೋಲ್ಡ್ ಮೌಂಟೇನ್ಸ್ ಯಾವುದು? ಹಿಮಾಲಯಾಸು. ಓಲ್ಡ್ ಫೋಲ್ಡ್ ಮೌಂಟೇನ್ಸ್ ಯಾವುದು? ನಮ್ಮ ಅರಾವಳೀಸು. ನೆಕ್ಸ್ಟ್ ಕ್ವಶನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ನಾರ್ತ್ ಈಸ್ಟರ್ನ್ ಹಿಲ್ಸ್ ಆಫ್ ಇಂಡಿಯಾ. ಭಾರತದ ಈಶಾನ್ಯ ಬೆಟ್ಟಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಗ್ಯಾರೋ, ಖಾಸಿ ಆ್ಯಂಡ್ ಜೈಂತಿಯಾ ಹಿಲ್ಸ್ ಆಫ್ ಮೇಘಾಲಯಾಸ್ ಆರ್ ಸ್ಟ್ರಕ್ಚರಲಿ ಅ ಕಂಟಿನ್ಯೂಯೇಷನ್ ಆಫ್ ಹಿಮಾಲಯನ್ ಮೌಂಟೇನ್ ಸಿಸ್ಟಮ್. ತಪ್ಪು. ಸುಮಾರು ಜನ ಇನ್ನು ತಪ್ಪು ಮಾಡ್ತಾರೆ. ಇನ್ಫ್ಯಾಕ್ಟ್ UPSC ಪ್ರಶ್ನೆ ಬಂದಾಗ ನಾನು ಕೂಡ ತಪ್ಪು ಮಾಡಿ ಬಂದಿದ್ದೆ. ಲಾಂಗ್ ಬ್ಯಾಕ್, ಇಟ್ ವಾಸ್ ಅರೌಂಡ್ 10 years ago. ಸೊ ನೆನಪಿರಲಿ, ಈ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದಾವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ನಿಮ್ಗೆ 2 ರಿಂದ 3 ಪ್ರಶ್ನೆ ಸಿಗುತ್ತೆ. UPSC, KPSC, KE ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ. ಇಟ್ಸ್ ಅ ಹಾಟ್ ಟಾಪಿಕ್. ಅಲ್ಲಿ ಅದು ಜನಾಂಗದ ಮೇಲಾಗಿರ್ಬೋದು, ಆರ್ಟ್ ಆ್ಯಂಡ್ ಕಲ್ಚರ್ ಮೇಲಾಗಿರ್ಬೋದು, ನದಿ ವ್ಯವಸ್ಥೆ ಮೇಲಾಗಿರ್ಬೋದು, ವೆಟ್ಲ್ಯಾಂಡ್ಸ್ ಮೇಲಾಗಿರ್ಬೋದು, ಅಥವಾ ನ್ಯಾಷನಲ್ ಪಾರ್ಕ್ಸ್ ಮೇಲಾಗಿರ್ಬೋದು, ರಿವರ್ಸ್ ಮೇಲಾಗಿರ್ಬೋದು, ಅಥವಾ ಹಿಲ್ ರೇಂಜಸ್ ಮೇಲಾಗಿರ್ಬೋದು. ನೆನಪಿರಲಿ, ಎಲ್ಲ ಆ್ಯಂಗಲಿಂದ ಕೂಡ ನಾರ್ತ್ ಈಸ್ಟರ್ನ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾರ್ತ್ ಈಸ್ಟರ್ನ್ಗೆ ನೀವು ಒಂದು 2-3 ದಿನ ಕೊಟ್ಟರು ಅಡ್ಡಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಈ 7 ಸಿಸ್ಟರ್ ಸ್ಟೇಟ್ಸ್ ಏನಿದಾವಲ್ಲ, ಅದಕ್ಕೆ ರಿಲೇಟೆಡ್ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಂಬಿಡಿ. ಪಾಲಿಟಿ, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿ, ಎಲ್ಲ ಪಾಯಿಂಟ್ ಆಫ್ ವ್ಯೂ, ಆರ್ಟ್ ಆ್ಯಂಡ್ ಕಲ್ಚರ್, ಎನ್ವೈರ್ಮೆಂಟ್ ಪಾಯಿಂಟ್ ಆಫ್ ವ್ಯೂ. ಓಕೆ, ನೆಕ್ಸ್ಟ್, ಈ ಮೇಘಾಲಯದ ಗ್ಯಾರೋ, ಖಾಸಿ, ಜೈಂತಿಯಾ ಏನಿದಾವಲ್ಲ,
GKJ ಅಂತ ನಾನು ನೆನಪಲ್ಲಿ ಇಟ್ಕೊಂಡಿದ್ದೆ. ನೆನಪಲ್ಲಿ ಇಟ್ಕೊಳ್ಳೋಕೆ ಒಂದು ಆರ್ಡ್ರಲ್ಲಿ GKJ ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಸೊ GK ಜಡ್ಜ್ ಅಂತ ನೆನಪಲ್ಲಿ ಇಟ್ಕೋಬಹುದು. ಸೊ ಇವು ಹಿಮಾಲಯ ಪರ್ವತದ ವ್ಯವಸ್ಥೆಯ ಮುಂದುವರಿದ ಭಾಗ ಅಥವಾ ಕಂಟಿನ್ಯೂಷನ್ ಅಲ್ಲ, ದೇ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ರೈಟ್. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಹೋಯ್ತು. ಒನ್ಸ್ ಅಗೇನ್ ಫಸ್ಟ್ ಸ್ಟೇಟ್ಮೆಂಟ್ ಹೋದರೆ A ಹೋಯ್ತು, C ಹೋಯ್ತು, Dನೂ ಹೋಯ್ತು. ದಿ ಪಟ್ಕಾಯ್ ಬುಮ್ and Mizo Hills form a part of Purvanchal range along with Indo-Myanmar border. ಪಟ್ಕಾಯ್ ಬುಮ್ ಮತ್ತು ಮೀಜೋ ಬೆಟ್ಟಗಳು ಇಂಡೋ ಮಯನ್ಮಾರ್ ಗಡಿಯುದ್ದಕ್ಕೂ ಇರುವಂತಹ ಪೂರ್ವಾಂಚಲ್ ಶ್ರೇಣಿಯ ಭಾಗಗಳು. ಎಸ್, ದಿಸ್ ಸ್ಟೇಟ್ಮೆಂಟ್ ಈಸ್ ಅಬ್ಸಲ್ಯೂಟ್ಲಿ ರೈಟ್. ಈ ನಾರ್ತ್ ಈಸ್ಟರ್ನ್ ಅಥವಾ ಪೂರ್ವಾಂಚಲ್ ಏನಿದೆ ಅಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಮಾಲ್ ಡೈಗ್ರಾಮ್ ಹಾಕೊಂಡು ಇವನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ನಾರ್ತ್ ಈಸ್ಟರ್ನ್ ಹೆಂಗಿರುತ್ತೆ ಅಂತ ಗೊತ್ತಾ? ಯಾರಾದರೂ ಹೋಗಿದ್ದೀರಾ ನಾರ್ತ್ ಈಸ್ಟರ್ನ್ಗೆ? ನಮ್ಮ ಕಿವಿ ಆಕೃತಿ ಈ ರೀತಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಇದು ಸಿಲಿಗುರಿ ಕಾರಿಡಾರ್, ವೆರಿ ನ್ಯಾರೋ ಕಾರಿಡಾರ್, ಅರೌಂಡ್ 30 ಕಿಲೋಮೀಟರ್ಸ್ ಅಷ್ಟೇ. ಅದರ ಒಂದು ಶಾರ್ಟೆಸ್ಟ್ ಅಥವಾ ಮೋಸ್ಟ್ ನ್ಯಾರೋಯೆಸ್ಟ್ ಪ್ಲೇಸ್ ಅಂದರೆ ಅರೌಂಡ್ 30 ಕಿಲೋಮೀಟರ್ಸ್ ಮಾತ್ರ. ಆ ಕಡೆ ಈ ಕಡೆ ಎರಡು ಬೇರೆ ಬೇರೆ ದೇಶ. ಫೈನ್. ಸೊ ಇಲ್ಲಿ ಪ್ರಮುಖವಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ದಮಾದಮ್ ಅಂತ ಈ ಕೋಡ್ ನೆನಪಲ್ಲಿ ಇಟ್ಕೊಳ್ಳಿ. ದಮಾದಮ್ ಅಥವಾ ದಮ್ ಅಂತ ನೆನಪಲ್ಲಿ ಇಟ್ಕೋಬಹುದು. ಸೊ ಏನು, ವಾಟ್ ಡಸ್ ಇಟ್ ಕಾನ್ಸ್ಟಿಟ್ಯೂಟ್? ಡಮಾಮ್ ಅಂದರೆ ಡಿ ಅಂದರೆ ಡಾಫ್ಲಾ ಹಿಲ್ಸ್, ಡಾಫ್ಲಾ ಹಿಲ್ಸ್ ಇಲ್ಲಿ ಬರುತ್ತೆ. MIM. ಸೊ ಎಮ್ ಅಂದರೆ ಇಲ್ಲಿ ಬರುತ್ತೆ ಮಿರಿ ಹಿಲ್ಸ್, ಎ ಅಂದರೆ ಅಬೋರ್ ಹಿಲ್ಸ್ ಇಲ್ಲಿ ಬರುತ್ತೆ, ಎಮ್ ಅಂದರೆ ಮಿಶ್ಮಿ ಹಿಲ್ಸ್. ಸೊ ದಮಾದಮ್ ಅಂದರೆ ಡ್ಯಾಫ್ಲಾ, ಮಿರಿ, ಅಬೋರ್, ಮಿಶ್ಮಿ, ಲೆಫ್ಟಿಂದ ರೈಟ್ವರೆಗೂ. ನೆಕ್ಸ್ಟ್ ಇಲ್ಲಿ ನಾರ್ತಿಂದ ಸೌತ್ವರೆಗೂ ಇಲ್ಲಿ ಪಟ್ಕಾಯ್ ಬುಮ್ ಬರುತ್ತೆ, ಪಟ್ಕಾಯ್ ಬಮ್. ಆಮೇಲೆ ಇಲ್ಲಿ ನಾಗಾ ಹಿಲ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಲಾಸ್ಟಲ್ಲಿ ಲುಷೈ ಹಿಲ್ಸ್ ಬರುತ್ತೆ. ಇಲ್ಲಿ ಮಣಿಪುರ್, ಒಂದು ನಿಮಿಷ, ಮಣಿಪುರ್ ಹಿಲ್ಸ್ ಬರುತ್ತೆ. ಆಮೇಲೆ ಇಲ್ಲಿ ಮಿಕಿರ್ ಹಿಲ್ಸ್ ಬರುತ್ತೆ. ಓಕೆ, ಈ ಹಿಲ್ ರೇಂಜಸ್ ನೆನಪಲ್ಲಿ ಇಟ್ಕೋಬಹುದು. ಏನು ಕೇಳ್ಬೋದು ಗೊತ್ತಾ? ಈ ದಮಾಮ್ ಅಥವಾ ದಮ್ ಏನಿದೆಯಲ್ಲ, ಡ್ಯಾಫ್ಲಾ, ಮಿರಿ, ಅಬೋರ್, ಮಿಶ್ಮಿ, ಇದನ್ನು ವೆಸ್ಟಿಂದ ಈಸ್ಟ್, ಪಶ್ಚಿಮದಿಂದ ಪೂರ್ವಕ್ಕೆ ಬರೀರಿ ಅಂತ ಕೇಳ್ಬೋದು. ಈ ಉಳಿದಂತಹ ಈ ಪಟ್ಕಾಯಿ, ಆಮೇಲೆ ನಾಗಾ ಹಿಲ್ಸು, ಮಿಕಿರ್ ಹಿಲ್ಸು, ಮಣಿಪುರ್ ಹಿಲ್ಸು, ಲುಷಾ ಹಿಲ್ಸ್ ಏನಿದಾವಲ್ಲ, ನಾರ್ತಿಂದ ಸೌತು, ಉತ್ತರದಿಂದ ದಕ್ಷಿಣಕ್ಕೆ ಬರೀರಿ ಅಂತ ಹೇಳ್ಬೋದು. ಇಷ್ಟೇ ಕೇಳ್ತಾರೆ ಪ್ರಶ್ನೆ. ಫೈನ್. ಸೊ ಎಲ್ಲಿದ್ವಿ? ಪಟ್ಕಾಯ್ ಬೂಮು ಮತ್ತು ಮಿಜೋ ಬೆಟ್ಟಗಳು ಇಂಡೋ ಮಯನ್ಮಾರ್ ಗಡಿಯುದ್ದಕ್ಕೂ ಇರ್ತಕ್ಕಂತಹ ಪೂರ್ವಾಂಚಲ್ ಶ್ರೇಣಿಯ ಬೆಟ್ಟಗಳು. ಹೌದಾ? ಪಟ್ಕಾಯ್ ಬೂಮು ಮತ್ತು ಯಾವ್ದು ಹೇಳಿದಾರೆ ಅವರು? ಯಾವುದು ಮಿಜೋ ಹಿಲ್ಸು. ಸೊ ಇವೆಲ್ಲವೂ ಇಲ್ಲೇ ಬರುತ್ತೆ. ಸೊ ಎಲ್ಲಿ? ಇಂಡೋ ಮಯನ್ಮಾರ್ ಬಾರ್ಡರ್ಲಿ ಇರ್ತಕ್ಕಂತಹ ಪರ್ವತ ಶ್ರೇಣಿಗಳು. ಹೌದಾ? ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು. ಥರ್ಡ್ ಸ್ಟೇಟ್ಮೆಂಟು, ಲೋಕ್ಟಕ್ ಲೇಕ್ ಫೇಮಸ್ ಫಾರ್ ಇಟ್ಸ್ ಫ್ಲೋಟಿಂಗ್ ಫುಮ್ಡೀಸ್. ಫ್ಲೋಟಿಂಗ್ ಒಂದು ಗಾರ್ಡನ್ ಅಂತ ಹೇಳ್ಬೋದು, ಅದಕ್ಕೆ ಫುಮ್ಡೀಸ್ ಅಂತ ಕರಿತೀವಿ. ಸೊ ಇದು ಎಲ್ಲಿ ಬರುತ್ತೆ? ಮಣಿಪುರಲ್ಲಿ ಇರ್ತಕ್ಕಂತಹ ಲೋಕ್ಟಕ್ ಲೇಕಲ್ಲಿ ಬರುತ್ತೆ. ಸೊ ಇಟ್ ಈಸ್ ಸಿಚುವೇಟೆಡ್ ಇನ್ ದಿ ವ್ಯಾಲೀಸ್ ಆಫ್ ಮಣಿಪುರ್ ಹಿಲ್ಸ್. ತೇಲುವ ಫುಮ್ಡಿಗಳು ಪ್ರಸಿದ್ಧವಾಗಿರ್ತಕ್ಕಂತಹ ಲೋಕ್ಟಕ್ ಸರೋವರವು ಮಣಿಪುರ ಬೆಟ್ಟಗಳ ಕಣಿವೆಯಲ್ಲಿ ನೆಲೆಗೊಂಡಿದೆ. ಅಬ್ಸಲ್ಯೂಟ್ಲಿ ರೈಟ್, ನೋ ಡೌಟ್ ಅಟ್ ಆಲ್. ಸೊ ಹಾಗಾಗಿ ಈ ಲೋಕ್ಟಕ್ ಲೇಕಲ್ಲಿ ಬರುತ್ತೆ, ಮಣಿಪುರಲ್ಲಿ ಬರುತ್ತೆ. ಇದನ್ನು ಟೆಂಟೇಟಿವ್ ಲಿಸ್ಟಲ್ಲಿ ಇಟ್ಟಿದ್ದಾರೆ. ಸೊ ಆದಷ್ಟು ಬೇಗ ಅದು ಕೂಡ ಫೈನಲ್ ಲಿಸ್ಟಿಗೆ ಸೇರುತ್ತೆ. ಸೊ ದಿಸ್ ಇಸ್ ದಿ ಓನ್ಲಿ ಫ್ಲೋಟಿಂಗ್ ಲೇಕ್ ಇನ್ ದಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಇನ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ತೇಲುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಂದರೆ ಈ ಮಣಿಪುರಲ್ಲಿ ಇರ್ತಕ್ಕಂತಹ ಈ ಲೋಕ್ಟಕ್ ಲೇಕಲ್ಲಿ ಇರ್ತಕ್ಕಂತಹ ಫುಮ್ಡೀಸು ಅಥವಾ ಈ ಒಂದು ಪ್ರದೇಶ ನಾವು ಕರೆಸ್ಕೊಳ್ಳುತ್ತೆ. ಸೊ ಹಾಗಾಗಿ ಥರ್ಡ್ ಒನ್ ಇಸ್ ಆಲ್ಸೋ ಕರೆಕ್ಟು, ಮಣಿಪುರ ಬೆಟ್ಟಗಳ ಕಣಿವೆಯಲ್ಲಿ ನೆಲೆಗೊಂಡಿದೆ. ಸೊ ಆನ್ಸರ್ ಈಸ್ B 2 and 3 ಓನ್ಲಿ. ಅರ್ಥ ಆಗ್ತದೆಯಾ? ಹೆಂಗೆ ಎಲಿಮಿನೇಟ್ ಮಾಡ್ಬೋದು? ಇಲ್ಲಿ ಪದೇ ಪದೇ ಈಶಾನ್ಯದಲ್ಲಿ ಇರ್ತಕ್ಕಂತಹ ಪರ್ವತ ಶ್ರೇಣಿಗಳ ಮೇಲೆ UPSCಯಲ್ಲಿ ಅಥವಾ KPSCಯಲ್ಲಿ ಅಥವಾ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂತಹ ಯಾವುದೇ ಎಕ್ಸಾಮಲ್ಲೂ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಹಾಗಾಗಿ ಬೇಸ್ಡ್ ಆನ್ ದ್ಯಾಟ್ ಯು ಕ್ಯಾನ್ ಸ್ಟಡಿ ಆ್ಯಂಡ್ ಎಲಿಮಿನೇಟ್ ದಿ ರಾಂಗ್ ಆನ್ಸರ್. ಕ್ವೆಶನ್ ನಂಬರ್ 5. ವಿತ್ ರೆಫರೆನ್ಸ್ ಟು ಇಂಪಾರ್ಟೆಂಟ್ ಮೌಂಟೇನ್ ಪಾಸಸ್ ಇನ್ ಇಂಡಿಯಾ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಭಾರತದ ಪ್ರಮುಖ ಪರ್ವತ ಮಾರ್ಗಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ನಾಥುಲಾ is a major trade route between India and China. It is located in the state of Sikkim. ಭಾರತ ಮತ್ತು ಚೀನಾ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗವಾದಂತಹ ನಾಥುಲಾ ಕಣಿವೆಯು ಸಿಕ್ಕಿಂ ರಾಜ್ಯದಲ್ಲಿದೆ. ಇದು ಕರೆಕ್ಟಾ ತಪ್ಪಾ? ಅಬ್ಸಲ್ಯೂಟ್ಲಿ ಕರೆಕ್ಟು. ಇತ್ತೀಚೆಗೆ ಭಾರತ ಮತ್ತು ಚೈನಾ ಮಧ್ಯೆ ಆಗ್ತಾ ಇರ್ತಕ್ಕಂತಹ ಒಂದು ವೈಮನಸ್ಸು, ಲ್ಯಾಂಡ್ ಡಿಸ್ಪ್ಯೂಟು, ಯಾಕಂದರೆ
ದ್ಯಾಟ್ ವಿಚ್ ಇಸ್ ಲೀಗಲಿ ಅ ಪಾರ್ಟ್ ಆಫ್ ಇಂಡಿಯಾ, ಭಾರತದ ಒಂದು ಲೀಗಲಿ ಪಾರ್ಟ್ ಆಗಿರ್ತಕ್ಕಂಥ ಪ್ರದೇಶವನ್ನ ಈ ಕಡೆ ಚೈನಾ ತಂದು ಅನ್ಕೊಳ್ಳುತ್ತೆ, ಈ ಕಡೆ ನೇಪಾಳ ತಂದು ಅಂತ ಘೋಷಣೆ ಮಾಡುತ್ತೆ, ಪಾಕಿಸ್ತಾನ ತಂದು ಅಂತ ಘೋಷಣೆ ಮಾಡುತ್ತೆ, ಈ ಕಡೆ ಯಾವುದು ಬಾಂಗ್ಲಾದೇಶ್ ತಂದು ಅಂತ ಘೋಷಣೆ ಮಾಡುತ್ತೆ. ಆಬ್ವಿಯಸ್ಲಿ ಯಾರೂ ಒಪ್ಪಲ್ಲ ವರ್ಲ್ಡಲ್ಲಿ, ಬಟ್ ಆದರೂ ಕೂಡ ಸುಮ್ಮನೆ ಇರಿಟೇಷನ್ ಅದು. ಸೊ ಹಾಗಾಗಿ ಈ ನಾಥುಲಾ ಪದೇ ಪದೇ ಸುದ್ದಿಯಲ್ಲಿರುತ್ತೆ. ಸೊ ನಾಥುಲಾ ಏನಾಗುತ್ತೆ, ಭಾರತ ಮತ್ತು ಚೀನಾ ನಡುವಿನ ಪ್ರಮುಖ ವ್ಯಾಪಾರ ಮಾರ್ಗ. ಸೊ ಇದು ಸಿಕ್ಕಿಂ ರಾಜ್ಯದಲ್ಲಿದೆ, ಹಾಗಾಗಿ ಸ್ಟೇಟ್ಮೆಂಟ್ 1 ಕರೆಕ್ಟು. ಸ್ಟೇಟ್ಮೆಂಟ್ 2 ನೋಡಿ, ಲಿಪು ಲೇಕ್ ಇಸ್ ಅ ಸ್ಟ್ರಾಟಜಿಕ್ ಟ್ರೈ ಜಂಕ್ಷನ್ ಪಾಯಿಂಟ್ ಲೊಕೇಟೆಡ್ ಇನ್ ದಿ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್. ತಪ್ಪು, ಇಟ್ ಈಸ್ ನಾಟ್ ಲೊಕೇಟೆಡ್ ಇನ್ ದಿ ಸ್ಟೇಟ್ ಆಫ್ ಹಿಮಾಚಲ್ ಪ್ರದೇಶ್. ಹೌದು, ಇಟ್ ಈಸ್ ಅ ಟ್ರೈ ಜಂಕ್ಷನ್ ಪಾಯಿಂಟ್. ಇದೊಂದು ಆಯಕಟ್ಟಿನ ಟ್ರೈ ಜಂಕ್ಷನ್ ಅಂದರೆ 3 ಗಡಿಗಳು ಸೇರ್ತಾ ಇರ್ತಕ್ಕಂತಹ ಒಂದು ಬಿಂದು. ಆದರೆ ಇದು ಸ್ಥಿತಗೊಂಡಿರೋದು ಅಥವಾ ಲೊಕೇಟ್ ಆಗಿರೋದು ಎಲ್ಲಿ? ಉತ್ತರಾಖಂಡಲ್ಲಿ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಹೋಯಿತು, ಬಿ ಹೋಯಿತು, ಡಿ ಹೋಯಿತು, ಸಿ, ಎ ಮತ್ತು ಸಿ ಮಾತ್ರ, ಸಾರಿ ಎ ಬಿ ಡಿ 3 ಹೋಯಿತು, ಉಳಿದಿರೋದು ಸಿ ಮಾತ್ರ. ನೆನಪಿರಲಿ, 2021 ಯು ಪಿ ಎಸ್ ಸಿಲಿ ಇದೇ ರೀತಿ ಪ್ರಶ್ನೆ ಕೇಳ್ತಾ ಇದ್ರು. ಎಲಿಮಿನೇಷನ್ ಟೆಕ್ನಿಕ್ ತುಂಬ ಈಸಿ ಆಗ್ತಾ ಇತ್ತು. 2022-23 ಆದಮೇಲೆ ಟ್ರೆಂಡೇ ಚೇಂಜ್ ಮಾಡಿಬಿಟ್ರು. ಓನ್ಲಿ ಒನ್ ಪೇರ್ ಇಸ್ ಕರೆಕ್ಟು, 2 ಪೇರ್ಸ್ ಆರ್ ಕರೆಕ್ಟು, ಆ ರೀತಿ ಕೇಳಲು ಕೇಳ್ತಾರೆ. ಬಟ್ ಸಿಗ್ನಿಫಿಕೆಂಟ್ಲಿ ಅದೇ ರೀತಿಯಲ್ಲಿ ಪ್ರಶ್ನೆಗಳು ಬರಲ್ಲ. ಸೊ ಮೆಜಾರಿಟಿ ಕ್ವಶನ್ಸ್ ಆ ಥರ ಬಂದರೂ ಕೂಡ ನಿಮಗೆ ಸ್ಟಿಲ್ ಎಲಿಮಿನೇಟ್ ಮಾಡಲಿಕ್ಕೆ ಅಥವಾ ಒಂದು ಲೆವೆಲ್ ಸ್ಕೋರ್ ಮಾಡಲಿಕ್ಕೆ ಈಸಿ ಕ್ವಶನ್ಸ್ ಮತ್ತು 1 ಲೈನ್ ಕ್ವಶನ್ಸ್ ಇದ್ದೇ ಇರುತ್ತೆ. ಹಾಗಾಗಿ ಬೇಸಿಕ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ, ಪದೇ ಪದೇ ರಿವೈಸ್ ಮಾಡ್ಕೊಳ್ಳಿ. ಒಂದು 70ವರೆಗೂ ಫಸ್ಟ್ ಕನ್ಫರ್ಮ್ ಮಾಡ್ಕೊಂಬಿಡಿ ಸ್ಕೋರು. ಅದಾದಮೇಲೆ ಇನ್ನೊಂದು 10 ಕ್ವಶನ್ಸ್ಗೆ ನೀವು ಲಾಸ್ಟ್ ಮೂಮೆಂಟ್ ಪುಷ್ ಕೊಟ್ಟರು, ಅಂದರೆ ಲಾಸ್ಟ್ 10-15 ಡೇಸ್ ಪುಷ್ ಕೊಟ್ಟರು ಸ್ಕೋರ್ ಮಾಡ್ಕೋಬೋದು. ಬಟ್ ಯಾವುದೇ ಕಾರಣಕ್ಕೂ ಈ ಬೇಸಿಕ್ 70 ಕ್ವಶನ್ಸ್ ಏನು ಬೇಸಿಕ್ಸ್ ಅಂತ ಬರುತ್ತಲ್ಲ ಅದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಆನ್ಸರ್ ಈಸ್ 1 and 3 ಓನ್ಲಿ. ಸೊ ಆನ್ಸರ್ ಈಸ್ 1 and 3. ಸಿ ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ ಲಿಪು ಲೇಕ್ ಎಲ್ಲಿದೆ? ಲಿಪು ಲೇಕ್ ಇರ್ತಕ್ಕಂಥದ್ದು ಉತ್ತರಾಖಂಡಲ್ಲಿ, ನಾಟ್ ಇನ್ ಹಿಮಾಚಲ್ ಪ್ರದೇಶ್. ಓಕೆ, ನಾಥುಲಾ ಎಲ್ಲಿದೆ? ಸಿಕ್ಕಿಂನಲ್ಲಿದೆ. ಮತ್ತು ಇದನ್ನು ಇಟ್ ವಾಸ್ ಅ ಪಾರ್ಟ್ ಆಫ್ ಏನ್ಷಿಯಂಟ್ ಸಿಲ್ಕ್ ರೂಟ್. ಪ್ರಾಚೀನ ಸಿಲ್ಕ್ ರೂಟ್ ಏನಿದೆಯಲ್ಲ, ಚೀನಾದಿಂದ ಈ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ಹೋಗ್ತಾ ಇರ್ತಕ್ಕಂಥ ಒಂದು ದಾರಿ, ಅದರ ಭಾಗವಾಗಿತ್ತು. 1962 ಇದ್ದ ನಂತರ ಇದನ್ನು ಮುಚ್ಚಲಾಯಿತು. ಆ್ಯಂಡ್ ಒನ್ಸ್ ಅಗೇನ್ 2006 ಇದನ್ನು ರಿಓಪನ್ ಮಾಡಲಾಗಿದೆ. ಆ್ಯಂಡ್ ಲಿಪು ಲೇಕ್ ಎಲ್ಲಿದೆ? ಭಾರತ, ನೇಪಾಳ ಮತ್ತು ಚೀನಾದ ನಡುವಿನ ಆಯಕಟ್ಟಿನ ಟ್ರೈ ಜಂಕ್ಷನ್ ಅಂತ ಕರಿಬೋದು. ಝೋಜಿಲಾ ಎಲ್ಲಿದೆ? ಭಾರತದ ಕೇಂದ್ರಾಡಳಿತ ಪ್ರದೇಶವಾದ ಲಡಾಖ್ ಹಿಮಾಲಯಸಲ್ಲಿ ಇರ್ತಕ್ಕಂಥ ಒಂದು ಮಾರ್ಗ ಇದು ಶ್ರೀನಗರವನ್ನು ಲೇಹ್ಗೆ ಸಂಪರ್ಕಿಸುವಂತಹ ಪ್ರಮುಖ ಕೊಂಡಿ. ಆ್ಯಂಡ್ ಪದೇ ಪದೇ ಈ ಪಾಸಸ್ ಮೇಲೆ ಯಾಕೆ ಕೇಳ್ಬೋದು, ಬಾರ್ಡರ್ಸ್ ಮೇಲೆ ಯಾಕೆ ಕೇಳ್ಬೋದು ಅಂತ ಹೇಳಿದ್ರೆ, ಈ ಕಾಲಪಾನಿ ಡಿಸ್ಪ್ಯೂಟು ಮತ್ತು ಇಂಡಿಯಾ ಚೈನಾ ಡಿಸ್ಪ್ಯೂಟು, ಇಂಡಿಯಾ ಪಾಕಿಸ್ತಾನ್ ಡಿಸ್ಪ್ಯೂಟು ಆ್ಯಂಡ್ ಇಂಡಿಯಾ ಬಾಂಗ್ಲಾದೇಶ್ ಡಿಸ್ಪ್ಯೂಟು ಪದೇ ಪದೇ ನಡೀತಾ ಇರುತ್ತಲ್ಲ, ಹಾಗಾಗಿ ಆ ಒಂದು ಕಾಂಟೆಕ್ಸ್ಟಲ್ಲಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕ್ವಶನ್ ನಂಬರ್ 6. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಪ್ರಾಮಿನೆಂಟ್ ಪೀಕ್ಸ್ ಆಫ್ ಪೆನಿನ್ಸುಲರ್ ಇಂಡಿಯಾ. ಪರ್ಯಾಯ ದ್ವೀಪ ಅಥವಾ ಪೆನಿನ್ಸುಲರ್ ಭಾರತ ಏನಿದೆ, ಇದಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಶಿಖರಗಳಿಗೆ ಸಂಬಂಧಿಸಿದಂತಹ ಈ ಹೇಳಿಕೆಗಳನ್ನು ಪರಿಗಣಿಸಿ. ಅನಮುಡಿ ಈಸ್ ದಿ ಹೈಯೆಸ್ಟ್ ಪೀಕ್ ಆಫ್ ಪೆನಿನ್ಸುಲರ್ ಇಂಡಿಯಾ. ಅನಮುಡಿ ಈಸ್ ದಿ ಹೈಯೆಸ್ಟ್ ಪೀಕ್ ಆಫ್ ಪೆನಿನ್ಸುಲರ್ ಇಂಡಿಯಾ ಆ್ಯಂಡ್ ಇಟ್ ಈಸ್ ಲೊಕೇಟೆಡ್ ಇನ್ ನೀಲಗಿರಿ ಹಿಲ್ಸ್ ಅಂತ ಹೇಳಲಾಗ್ತಾ ಇದೆ. ಇಸ್ ಇಟ್ ರೈಟ್? ನೋ, ರಾಂಗ್. ಯಾಕೆ ತಪ್ಪು ಹೇಳಿ? ಅನಮುಡಿ ಹೈಯೆಸ್ಟ್ ಪೀಕ್ ಅಲ್ವಾ? ಹೌದು, ಹೈಯೆಸ್ಟ್ ಪೀಕ್ ಅದು ಸುಮಾರು 2600 ಮೀಟರ್ ಸಮಥಿಂಗ್ ಬರುತ್ತೆ. ಇಟ್ ಈಸ್ ಹೈಯೆಸ್ಟ್ ಪೀಕ್ ಇನ್ ಪೆನಿನ್ಸುಲರ್ ಇಂಡಿಯಾ, ಬಟ್ ಇಟ್ ಈಸ್ ನಾಟ್ ಲೊಕೇಟೆಡ್ ಇನ್ ನೀಲಗಿರಿ ಹಿಲ್ಸ್. ಅದೆಲ್ಲಿದೆ? ಕೇರಳದಲ್ಲಿದೆ. ಕೇರಳದ ಅನೈಮಲ ಹಿಲ್ಸಲ್ಲಿದೆ. ಸುಮಾರು 2690 ಮೀಟರ್ಸ್ ಏನೋ ಹೈಟು ಅದು ಹೊಂದಿದೆ. ಕ್ಲಿಯರ್? ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟನ್ನು ಈಸಿಲಿ ಯು ಕ್ಯಾನ್ ಎಲಿಮಿನೇಟ್. ಫಸ್ಟ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಆದರೆ ಎ ಹೋಯಿತು, ಸಿ ಹೋಯಿತು ಆ್ಯಂಡ್ ಡಿ ಕೂಡ ಹೋಯಿತು. ವಿ ಆರ್ ಲೆಫ್ಟ್ ವಿತ್ ಓನ್ಲಿ 2 and 3. ದೊಡ್ಡ ಬೆಟ್ಟ ಇಸ್ ದಿ ಹೈಯೆಸ್ಟ್ ಪೀಕ್ ವಿದಿನ್ ದಿ ನೀಲಗಿರಿ ಮೌಂಟೇನ್ ರೇಂಜ್. ನೀಲಗಿರಿ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರದ ಪೀಕ್ ಯಾವುದಪ್ಪ? ದೊಡ್ಡ ಬೆಟ್ಟ. ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟು. ದಿ ಕಾರ್ಡಮಾಮ್ ಹಿಲ್ಸ್ ಫ್ರಮ್ ಸದರ್ನ್ ಮೋಸ್ಟ್ ಎಕ್ಸ್ಟೆನ್ಷನ್ ಆಫ್ ವೆಸ್ಟರ್ನ್ ಘಾಟ್ಸ್. ಕಾರ್ಡಮಾಮ್ ಹಿಲ್ಸ್ ಫಾರ್ಮ್ ದಿ ಸದರ್ನ್ ಮೋಸ್ಟ್ ಎಕ್ಸ್ಟೆನ್ಷನ್ ಆಫ್ ವೆಸ್ಟರ್ನ್ ಘಾಟ್ಸ್. ಈ ಕಾರ್ಡಮಾಮ್ ಬೆಟ್ಟಗಳು ಪಶ್ಚಿಮ ಘಟ್ಟಗಳ ದಕ್ಷಿಣದ ವಿಸ್ತರಣೆಯನ್ನು ರೂಪಿಸುತ್ತವೆ. ಸೊ ಥರ್ಡ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ರೈಟ್. ಆ್ಯಂಡ್ ಮತ್ತೊಂದು ಅಂಶ, ನಾನು ಯೂಶ್ವಲಿ ಕಂಟೆಂಟನ್ನು ಇಂಗ್ಲೀಷಲ್ಲಿ ರೆಡಿ ಮಾಡ್ಕೋತೀನಿ, ಕ್ವಶನ್ಸು ಕಂಟೆಂಟು, ಅದನ್ನು ಆಮೇಲೆ ಟ್ರಾನ್ಸ್ಲೇಟ್ ಮಾಡುವಾಗ ಅಲ್ಲೋ ಇಲ್ಲೋ ಕೆಲವೊಂದಿಷ್ಟು ಟ್ರಾನ್ಸ್ಲೇಷನ್ ಅಥವಾ ವರ್ಡ್ಸು ತಪ್ಪಾಗಿರುತ್ತೆ. ಸೊ ಹಾಗಾಗಿ ಪ್ಲೀಸ್ ಡೋಂಟ್ ಮೈಂಡ್. ಆಲ್ ಅಲೋನ್ ಒನ್ ಮ್ಯಾನ್ ಆರ್ಮಿಯಾಗಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕೆಲವೊಂದಿಷ್ಟು ಬಾರಿ ಕ್ರಾಸ್ ವೆರಿಫೈ ಮಾಡ್ಲಿಕ್ಕೆ ಸಾಧ್ಯ ಆಗಿರಲ್ಲ. ಆ ಥರ ಅಕಸ್ಮಾತ್ ಏನಾದ್ರು ತಪ್ಪಾಗಿದ್ರೆ ಯಾರಿಗಾದ್ರೂ ಗೊತ್ತಾದರೆ ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ, ಅದನ್ನು ಗ್ರೂಪಲ್ಲಿ ಹಾಕಿ ಬೇರೆಯವರು ಕೂಡ ಹೆಲ್ಪ್ ಮಾಡೋಣಂತೆ. ಸೊ ಲೆಟ್ ಅಸ್ ಆಲ್ ರೀಡ್ ಟುಗೆದರ್, ಗ್ರೋ ಟುಗೆದರ್ ಆ್ಯಂಡ್ ಸೆಟಲ್ ಟುಗೆದರ್. ಕ್ವಶನ್ ನಂಬರ್ 6. ಹಾಗಾದರೆ ಆನ್ಸರ್ ಏನು? 2 and 3 ಓನ್ಲಿ. ಫಸ್ಟ್ ಒನ್ ಯಾಕೆ ರಾಂಗು? ಅನಮುಡಿ ಹೈಯೆಸ್ಟ್ ಪೀಕು, ಬಟ್ ಅದು ನೀಲಗಿರಿ ಹಿಲ್ಸಲ್ಲಿ ಇಲ್ಲ, ಅನಮಲ ಹಿಲ್ಸಲ್ಲಿ ಇದೆ. ಓಕೆ, ಅನಮುಡಿ ಹೈಟು 2695, ದೊಡ್ಡ ಬೆಟ್ಟ ಅದು 2637. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 7. ವಿತ್ ರೆಫರೆನ್ಸ್ ಟು ಸ್ಪೆಸಿಫಿಕ್ ರೀಜನಲ್ ಫೀಚರ್ಸ್ ಆಫ್ ಹಿಮಾಲಯಾಸ್ ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್.
ಹಿಮಾಲಯದ ನಿರ್ದಿಷ್ಟ ಪ್ರಾದೇಶಿಕ ಲಕ್ಷಣಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಕರೇವಾ ಫಾರ್ಮೇಷನ್ ಹೈಲಿ ಸುಟೇಬಲ್ ಫಾರ್ ಜಾಫ್ರನ್ ಆರ್ ಸ್ಯಾಫ್ರಾನ್ ಕಲ್ಟಿವೇಶನ್ ಆರ್ ಎಕ್ಸ್ಕ್ಲೂಸಿವ್ಲಿ ಫೌಂಡ್ ಇನ್ ದಿ ಕಾಶ್ಮೀರ್ ಹಿಮಾಲಯಾಸ್. ಜಫ್ರಾನ್ ಅಂತ ಏನು ಕರಿತೀವಿ ಅಥವಾ ಕೇಸರಿ ಅಂತ ಏನು ಕರಿತೀವಿ, ಈ ಬೆಳೆಗೆ ಅತಿ ಹೆಚ್ಚು ಸೂಕ್ತವಾದಂತಹ ಕರೇವಾ ರಚನೆಗಳು ಪ್ರತ್ಯೇಕವಾಗಿ ಕಾಶ್ಮೀರದಲ್ಲಿ ಕಂಡುಬರುತ್ತದೆ. ದಿಸ್ ಇಸ್ ರೈಟ್. ಇದನ್ನು ಆ್ಯಕ್ಚುಲಿ ಪ್ರತ್ಯೇಕವಾಗಿ ಅನ್ನೋದಕ್ಕಿಂತ ಪ್ರಮುಖವಾಗಿ ಅಂತ ಕರೆದ್ರೂ ಕೂಡ ತಪ್ಪಾಗ್ತಾ ಇರಲಿಲ್ಲ. ಸೊ ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಪ್ರಮುಖವಾಗಿ ಕಾಶ್ಮೀರ ಹಿಮಾಲಯದಲ್ಲಿ ಕಂಡುಬರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಕಾಶ್ಮೀರ್ ಸ್ಯಾಫ್ರಾನ್ ತುಂಬ ಫೇಮಸ್, ಕಾಶ್ಮೀರ್ ಕೇಸರಿ ತುಂಬ ಫೇಮಸ್ ಆಗಿರುತ್ತೆ, ಕಾಸ್ಟ್ಲಿ ಕೂಡ. ಅದನ್ನು ಸುಮಾರು ಕಡೆ ಡೂಪ್ಲಿಕೇಟ್ ಕೂಡ ಮಾಡ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟು. ಸೆಕೆಂಡ್ ಸ್ಟೇಟ್ಮೆಂಟ್, ಸಿಯಾಚಿನ್ ಗ್ಲೇಷಿಯರ್, ಒನ್ ಆಫ್ ದಿ ಮೋಸ್ಟ್ ಲಾಂಗೆಸ್ಟ್ ನಾನ್ ಪೋಲಾರ್ ಗ್ಲೇಷಿಯರ್ಸ್, ಈಸ್ ಲೊಕೇಟೆಡ್ ಇನ್ ದಿ ಪೀರ್ ಪಂಜಲ್ ರೇಂಜ್. ಇಸ್ ಇಟ್ ಟ್ರೂ? ನೋ, ತಪ್ಪು. ಇದು ಪೀರ್ ಪಂಜಲ್ ರೇಂಜಲ್ಲಿ ಇಲ್ಲ. ಯಾವುದು ಈ ಸಿಯಾಚಿನ್ ಗ್ಲೇಷಿಯರ್ ಏನಿದೆಯಲ್ಲ, ಪದೇ ನ್ಯೂಸಲ್ಲಿ ಇರುತ್ತೆ, ಪೀರ್ ಪಂಜಲ್ ರೇಂಜಲ್ಲಿ ಇಲ್ಲ ಸರ್, ಇದು ಕಾರಾಕೋರಂ ರೇಂಜಲ್ಲಿದೆ. ಕಾರಾಕೋರಂ ರೇಂಜಲ್ಲಿ ಇರ್ತಕ್ಕಂಥ ನಾವು ಕಾಣ್ತೀವಿ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ತಪ್ಪು. ಬಿ ಹೋಯಿತು, ಡಿ ಹೋಯಿತು, ಎ ಹೋಯಿತು. ಥರ್ಡ್ ಸ್ಟೇಟ್ಮೆಂಟು, ದಿ ಫೇಮಸ್ ವ್ಯಾಲಿ ಆಫ್ ಫ್ಲವರ್ಸ್ ಈಸ್ ಅ ಪ್ರಾಮಿನೆಂಟ್ ಜಿಯೋಗ್ರಫಿಕಲ್ ಫೀಚರ್ ಆಫ್ ಉತ್ತರಾಖಂಡ್ ಗರ್ವಾಲ್ ಹಿಮಾಲಯಾಸ್. ಪ್ರಸಿದ್ಧ ಕಣಿವೆಗಳ ಹೂ ಅಥವಾ ವ್ಯಾಲಿ ಆಫ್ ಫ್ಲವರ್ಸ್ ಉತ್ತರಾಖಂಡದ ಗರ್ವಾಲ್ ಹಿಮಾಲಯದ ಪ್ರಮುಖ ಭೌಗೋಳಿಕ ಲಕ್ಷಣ. ಎಸ್, ಇಟ್ ಈಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು 1 and 3, ಯಾವುದು? ಸಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಹಿಲ್ ರೇಂಜಸ್ ಆಫ್ ಈಸ್ಟರ್ನ್ ಘಾಟ್ಸ್. ಪೂರ್ವ ಘಟ್ಟಗಳ ಪ್ರದೇಶಕ್ಕೆ, ಬೆಟ್ಟದ ಪ್ರದೇಶಕ್ಕೆ ಸಂಬಂಧಿಸಿದಂತೆ ಅಥವಾ ಶ್ರೇಣಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಶೆವರಾಯ್ ಹಿಲ್ಸ್ ಅಂಡ್ ಜಾವಡಿ ಹಿಲ್ಸ್ ಆರ್ ಬ್ರೋಕನ್ ಹಿಲ್ ರೇಂಜಸ್ ದಟ್ ಮೇಕಪ್ ಪಾರ್ಟ್ ಆಫ್ ಈಸ್ಟರ್ನ್ ಘಾಟ್ಸ್ ಇನ್ ತಮಿಳುನಾಡು. ಶೆವರಾಯ್ ಬೆಟ್ಟಗಳು ಮತ್ತು ಜಾವಡಿ ಬೆಟ್ಟಗಳು ತಮಿಳುನಾಡಿನಲ್ಲಿ ಪೂರ್ವ ಘಟ್ಟಗಳ ಭಾಗವಾಗಿರುವ ಮುರಿದ ಬೆಟ್ಟಗಳ ಶ್ರೇಣಿಗಳು. ಇಸ್ ಇಟ್ ಕರೆಕ್ಟ್? ಅಬ್ಸಲ್ಯೂಟ್ಲಿ ಕರೆಕ್ಟ್. ಯಾಕಂದರೆ ಸ್ಟಾರ್ಟಿಂಗಲ್ಲಿ ಹೇಳಿದೆ, ವೆಸ್ಟರ್ನ್ ಘಾಟ್ಸನ್ನು ಕಂಟಿನ್ಯೂಸ್ ಪರ್ವತ ಶ್ರೇಣಿ ಅಥವಾ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಈಸ್ಟರ್ನ್ ಘಾಟ್ಸನ್ನು ನಾನ್ ಕಂಟಿನ್ಯೂಸ್ ಅಥವಾ ಫ್ರಾಗ್ಮೆಂಟೆಡ್ ಮೌಂಟೇನ್ ರೇಂಜ್ ಅಂತ ಕರಿತೀವಿ. ಇಲ್ಲಿ ನಮಗೆ ಯಾವ್ಯಾವುದು ಶೆವರಾಯ್ ಇಲ್ಲಿದ್ದಾವೆ, ಶೆವರಾಯ್ ಬೆಟ್ಟಗಳು, ಜಾವಡಿ ಹಿಲ್ಸ್ ಬೆಟ್ಟಗಳು, ಮತ್ತು ಪಚ್ಮಲೈ ಹಿಲ್ಸ್, ಇವೆಲ್ಲವೂ ಕೂಡ ಎಲ್ಲಿ ಬರುತ್ತೆ? ಈಸ್ಟರ್ನ್ ಘಾಟ್ಸಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬೆಟ್ಟಗಳು ಅಥವಾ ಹಿಲ್ಸ್ ಅಂತ ಕರಿತೀವಿ. ರೈಟ್. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಸೆಕೆಂಡ್ ಸ್ಟೇಟ್ಮೆಂಟ್, ದಿ ಜಿಂದಗಡ ಪೀಕ್ ಅಥವಾ ಶಿಖರ, ಇದು ಪೂರ್ವ ಘಟ್ಟಗಳ ಅತಿ ಎತ್ತರದ ಶಿಖರ ಪ್ರದೇಶದಲ್ಲಿ ಒಂದಾಗಿದೆ. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಇಲ್ಲಿ ನೋಡಿ, 2 ಫ್ಯಾಕ್ಟ್ಸ್ ಇದ್ದಾವೆ. ಅತಿ ಎತ್ತರದ ಶಿಖರ ಅಂತ ಕರೀತಲ್ಲ, ಅತಿ ಎತ್ತರದ ಪ್ರದೇಶಗಳಲ್ಲಿ ಒಂದಾಗಿದೆ. ಇಂಥ ಸ್ಟೇಟ್ಮೆಂಟ್ ಒಂದಾಗಿದೆ ಇರಬಹುದು ಅಥವಾ ಜನರಲ್ಲಿ ಸಾಮಾನ್ಯವಾಗಿ ಅಂತ ಬಂದರೆ ಅಂಥ ಸ್ಟೇಟ್ಮೆಂಟ್ ಕರೆಕ್ಟ್ ಇರುತ್ತೆ. ಬಟ್ ಸೆಕೆಂಡ್ ಕ್ಯಾಚ್ ಏನಪ್ಪ ಇದೆ, ಇಲ್ಲಿ ಎಕ್ಸಾಕ್ಟಾಗಿ ಸ್ಟೇಟ್ ಕೊಟ್ಟಿದ್ದಾರೆ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳ್ಬಿಟ್ಟು. ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಕೂಡ ಕರೆಕ್ಟು, ಇದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ. ಹಾಗಾಗಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ಈಸ್ಟರ್ನ್ ಘಾಟ್ಸ್ ಫೈನಲಿ ಕಾನ್ವರ್ಜ್ ವಿತ್ ದಿ ವೆಸ್ಟರ್ನ್ ಘಾಟ್ಸ್ ಆಟ್ ಪಳನಿ ಹಿಲ್ಸ್. ಪೂರ್ವ ಘಟ್ಟಗಳು ಅಂತಿಮವಾಗಿ ಪಳನಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳೊಂದಿಗೆ ಸೇರ್ಪಡೆಯಾಗುತ್ತವೆ ಅಥವಾ ಸೇರುತ್ತವೆ. ಇದು ಅಬ್ಸಲ್ಯೂಟ್ಲಿ ತಪ್ಪಾಗುತ್ತೆ. ಯಾಕಂದರೆ ಇವು ಸೇರ್ಪಡೆ ಆಗೋದಿಲ್ಲ ಹೇಳಿ, ನಾಟ್ ನಿಯರ್ ಪಳನಿ ಹಿಲ್ಸ್. ಇದನ್ನೆಲ್ಲ ಓದಿರ್ತೀರ. ನೀಲಗಿರಿ ಹಿಲ್ಸ್ ಏನಿದೆಯಲ್ಲ, ನೀಲಗಿರಿ ಪರ್ವತ ಶ್ರೇಣಿ, ಅಲ್ಲಿ ಬಂದು ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸ್ ಜಾಯ್ನ್ ಆಗಿ ಮುಂದೆ ಸಪ್ರೇಟ್ ಮೌಂಟೇನ್ ರೇಂಜ್ ಆಗಿ ಕಂಟಿನ್ಯೂ ಆಗ್ತವೆ. ಇನ್ಫ್ಯಾಕ್ಟ್ ಟು ಬಿ ವೆರಿ ಪ್ರಿಸೈಸ್, ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸು ಸೇರುವುದು, ಕನ್ವರ್ಜ್ ಆಗೋದು ಎಲ್ಲಿ ಗೊತ್ತಾ? ಈ ಮೋಯಾರ್ ನದಿ ಅಂತ ಬರುತ್ತೆ. ಮೋಯಾರ್ ನದಿಯ ಒಂದು ಕಣಿವೆಯಲ್ಲಿ ಅವು ಮರ್ಜ್ ಆಗ್ತವೆ. ಸೊ ಇಷ್ಟು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ನಾವು ಇನ್ನೂ 12-13 ಕ್ವಶನ್ಸ್ ಇದ್ದಾವೆ. ಅದ್ರ ಮೇಲೆ ಮೌಂಟೇನ್ ರೇಂಜಸ್ ಮೇಲೆ ಸಫಿಷಿಯೆಂಟ್ ಎಲ್ಲ ಕವರ್ ಮಾಡ್ತೇವೆ ನಿಮಗೆ. ನೆಕ್ಸ್ಟು ಅಲ್ಲಿ ಸ್ಕಿಪ್ ಟು ಈ ಡಾಕ್ಯುಮೆಂಟ್ ಶೇರ್ ಮಾಡ್ತೀನಿ, ಅದ್ರಲ್ಲಿ ನೋಡ್ಕೊಂಬಿಡಿ. ಇಂಪಾರ್ಟೆಂಟ್ ಲೇಕ್ಸ್ ಆಫ್ ದಿ ವರ್ಲ್ಡ್, ಪ್ರಮುಖ ಸರೋವರಗಳು. ಸೊ ಸರೋವರಗಳ ಮೇಲೆ ನಿಮಗೆ ಈಸಿಲಿ ಪ್ರಶ್ನೆ ಬಂದೇ ಬರ್ತವೆ. ಒಂದು 2-3 ಪ್ರಶ್ನೆ ಆದರೂ ಬರುತ್ತೆ, ವೆಟ್ಲ್ಯಾಂಡ್ಸ್ ರೂಪದಲ್ಲೂ ಅಥವಾ ಬೇರೆ ಒಂದು ಆ್ಯಂಗಲಲ್ಲಿ. ಸೊ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಲೇಕ್ಸ್ ಆಫ್ ಇಂಡಿಯಾ. ಭಾರತದ ಸರೋವರಗಳಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಊಲಾರ್ ಲೇಕ್ ಇನ್ ಜಮ್ಮು ಕಾಶ್ಮೀರ್ ಇಸ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ಇಂಡಿಯಾ ಫಾರ್ಮ್ಡ್ ಡ್ಯೂ ಟು ಟೆಕ್ಟಾನಿಕ್ ಆಕ್ಟಿವಿಟಿ. ಜಮ್ಮು ಕಾಶ್ಮೀರದ ಊಲಾರ್ ಸರೋವರ ಭಾರತದ ಅತಿ ದೊಡ್ಡ ಸಿಹಿ ನೀರಿನ ಸರೋವರ. ಇದು ಭೂವೈಜ್ಞಾನಿಕ ವಿವರ್ತನೆ ಅಥವಾ ಟೆಕ್ಟಾನಿಕ್ ಚಟುವಟಿಕೆಯಿಂದ ರೂಪುಗೊಂಡಿದೆ. ಆಬ್ವಿಯಸ್ಲಿ ದಿಸ್ ಈಸ್ ಕರೆಕ್ಟ್. Chilika Lake in Odisha is the largest brackish water lagoon in India and is designed as the first and was designated as the first Ramsar site in India. ಒಡಿಶಾದ ಚಿಲ್ಕಾ ಸರೋವರವು ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಲಗೂನ್ ಆಗಿದ್ದು ಇದನ್ನು ದೇಶದ ಮೊಟ್ಟ ಮೊದಲ ರಾಮ್ಸಾರ್ ತಾಣವೆಂದು ಗುರುತಿಸಲಾಗಿದೆ. ಇದು ಕೂಡ ಕರೆಕ್ಟ್. ವೆಂಬನಾಡ್ ಲೇಕ್, ದಿ ಲಾಂಗೆಸ್ಟ್ ಲೇಕ್ ಇನ್ ಇಂಡಿಯಾ, ಇಸ್ ಲೊಕೇಟೆಡ್ ಇನ್ ದಿ ಸ್ಟೇಟ್ ಆಫ್ ತಮಿಳುನಾಡು. ತಪ್ಪು. ಇಟ್ ಈಸ್ ದಿ ಲಾಂಗೆಸ್ಟ್ ಲೇಕ್ ನಿಜ, ಬಟ್ ಇಟ್ ಈಸ್ ನಾಟ್ ಇನ್ ದಿ ಸ್ಟೇಟ್ ಆಫ್ ತಮಿಳುನಾಡು. ಎಲ್ಲಿದೆ?
ಕೇರಳದಲ್ಲಿದೆ. ಯಾವುದು? ಸೊ ಇಲ್ಲಿ ನೀವು ಈಸಿಲಿ ಸ್ಟೇಟ್ಮೆಂಟ್ 3 ಎಲಿಮಿನೇಟ್ ಮಾಡ್ಬೋದು. ಸೊ ರೈಟ್ ಆನ್ಸರ್ ಈಸ್ 1 and 2 ಓನ್ಲಿ. ಅರ್ಥ ಆಗ್ತದೆಯಾ? ಚಿಲ್ಕಾ ಸರೋವರ ಏಷ್ಯಾದ ಅತಿ ದೊಡ್ಡ ಉಪ್ಪು ನೀರಿನ ಲಗೂನ್. 1981ರಲ್ಲಿ ರಾಮ್ಸಾರ್ ಸಮಾವೇಶದ ಅಡಿಯಲ್ಲಿ ಇದನ್ನು ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯನ್ನು ಹೊಂದಿದಂತಹ ಮೊದಲ ಭಾರತೀಯ ಜೌಗು ಪ್ರದೇಶ ಅಂತ ಹೇಳ್ಬಿಟ್ಟು ಗುರುತಿಸಲಾಯಿತು. ಈ ವೆಂಬನಾಡ್ ಲೇಕ್ ಯಾಕೆ ಫೇಮಸ್ ಹೇಳಿ? ಪ್ರತಿ ವರ್ಷ ಅಲ್ಲಿ ವಲ್ಲಂ ಕಾಲಿ ಅನ್ನೋ ಒಂದು ಬೋಟ್ ರೇಸ್ ನಡೆಯುತ್ತೆ. ಉದ್ದ ತುಂಬ ಬೋಟ್ಸ್ ಇರ್ತವೆ, ತುಂಬ ಫೇಮಸ್ ಅದು ಕಲ್ಚರಲ್ಲಿ. ಸೊ ಹಂಗಾಗಿ ಆ ಒಂದು ನಿಟ್ಟಿನಲ್ಲಿ ಅದು ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕ್ವೆಶನ್ ನಂಬರ್ 2, ವಿತ್ ರೆಫರೆನ್ಸ್ ಟು ಮೇಜರ್ ಲೇಕ್ಸ್ ಆಫ್ ದಿ ವರ್ಲ್ಡ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಸರೋವರಿಗೆ ಅಂದರೆ ಪ್ರಪಂಚದ ಪ್ರಮುಖ ಸರೋವರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ದಿ ಕ್ಯಾಸ್ಪಿಯನ್ ಸಿ, despite its name, is geologically the largest enclosed inland body of water on earth. ಕ್ಯಾಸ್ಪಿಯನ್ ಸಮುದ್ರ ಅಂದರೆ ಏನು? ಅದಕ್ಕೆ ಬೇರೆ ಬೇರೆ ಒಂದು ವಾಟರ್ ಸೋರ್ಸಸ್ ಬಂದು ಜಾಯ್ನ್ ಆಗುತ್ತೆ ಅಂತ ಅರ್ಥ. ಬಟ್ ಇಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಕ್ಯಾಸ್ಪಿಯನ್ ಸಮುದ್ರ ತನ್ನ ಹೆಸರಿನ ಹೊರತಾಗಿಯೂ ಭೌಗೋಳಿಕವಾಗಿ ಭೂಮಿಯ ಮೇಲಿನ ಅತಿ ದೊಡ್ಡ ಆವೃತವಾದಂತಹ ಒಳನಾಡಿನ ಜಲರಾಶಿ ಆಗಿದೆ, ಸರೋವರವಾಗಿದೆ. ಸೊ ಸ್ಟೇಟ್ಮೆಂಟ್ 1 is correct. ಸ್ಟೇಟ್ಮೆಂಟ್ 2, ಲೇಕ್ ಬೈಕಾಲ್ ಇನ್ ರಷ್ಯಾ ಈಸ್ ಬೋತ್ ದ ಡೀಪೆಸ್ಟ್ as well as the oldest freshwater lake in the world. ಲೇಕ್ ಬೈಕಲ್ ಏನಿದೆ ರಷ್ಯಾದ ಪ್ರಪಂಚದ ಅಥವಾ ಈ ಸರೋವರ ಪ್ರಪಂಚದ ಅತಿ ಆಳವಾದ ಮತ್ತು ಅತ್ಯಂತ ಹಳೆಯ ಸಿಹಿ ನೀರಿನ ಸರೋವರ ಹೌದು. ಇದು ಕೂಡ ಕರೆಕ್ಟ್ ಸ್ಟೇಟ್ಮೆಂಟು. ಇಲ್ಲಿ ಒಂದು ಸ್ಮಾಲ್ ಟ್ರಿಕ್ ಕೂಡ ಇದೆ. ಕ್ಯಾಸ್ಪಿಯನ್ ಸಿ ಏನಿದೆಯಲ್ಲ ಇದನ್ನ ಸುತ್ತುವರಿದಂತಹ ರಾಷ್ಟ್ರಗಳನ್ನ ನೆನಪಲ್ಲಿಟ್ಕೋಬೇಕು ಅಂದ್ರೆ ತಾರೀಕ್ ಅಂತ ನೆನಪಲ್ಲಿಟ್ಕೊಳ್ಳಿ. ತಾರೀಕ್ ಅಂದ್ರೆ ಟಿ ಅಂದ್ರೆ ತುರ್ಕ್ಮೆನಿಸ್ತಾನ್, ಎ ಅಂದರೆ ಅಜರ್ಬೈಜಾನ್, ಆರ್ ಅಂದರೆ ರಷ್ಯಾ, ಐ ಅಂದರೆ ಇರಾನ್, ಕೆ ಅಂದರೆ ಕಜಕಿಸ್ತಾನ್. ಓಕೆ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕ್ಯಾಸ್ಪಿಯನ್ ಸಿ ಕಂಟ್ರೀಸು, ರೆಡ್ ಸಿ ಕಂಟ್ರೀಸು, ಪರ್ಷಿಯನ್ ಗಲ್ಫ್ ಕಂಟ್ರೀಸು, ಈ ರೀತಿ ಪ್ರಮುಖವಾದಂತಹ ಸರೋವರಗಳು ಅಥವಾ ಜಲಪ್ರದೇಶಗಳು ಏನಿರ್ತಾವಲ್ಲ ಅದನ್ನು ಸುತ್ತುವರೆದಂತಹ ರಾಷ್ಟ್ರಗಳ ಮೇಲೆ ಒಂದು ಪ್ರಶ್ನೆ ಬರುತ್ತೆ. ಎಲ್ಲದಕ್ಕೂ ಟ್ರಿಕ್ಸ್ ಇದೆ. ನೀವು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡ್ತಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ, ಕಾಂಪಿಟೇಟಿವ್ ಗುರುಜಿ ಅಂತ ಹೇಳ್ಬಿಟ್ಟು. ಅದರ ಲಿಂಕ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ಅದರಲ್ಲಿ ಈ ರೀತಿ ಸುಮಾರು ಟ್ರಿಕ್ಸನ್ನು ಎವ್ರಿ ಡೇ ನಾನು ಕವರ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಓಕೆ, ಡಿಸ್ಕ್ರಿಪ್ಟಿವ್ ಆಗಿ ಬೇಕಾದವರಿಗೆ ಡಿಸ್ಕ್ರಿಪ್ಟಿವ್ ಆ್ಯಂಡ್ ಶಾರ್ಟ್ಕಟ್ಸ್ ಬೇಕಾದವರಿಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಅದು ಶೇರ್ ಆಗ್ತಾ ಇರುತ್ತೆ. ಫೈನ್. ಸೊ ಹಾಗಾಗಿ ಇಲ್ಲಿ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್, ಲೇಕ್ ಸುಪೀರಿಯರ್ ಈಸ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಬೈ ಟೋಟಲ್ ವಾಲ್ಯೂಮ್ ಆಫ್ ವಾಟರ್. ಇದು ತಪ್ಪು. ಯಾಕೇಳಿ? ಲೇಕ್ ಸುಪೀರಿಯರ್ ಎಲ್ಲಿ US ಕೆನಡಾ ಬಾರ್ಡರ್ಲಿ ಇರ್ತಕ್ಕಂಥ ಈ ಒಂದು ಲೇಕು ಇಟ್ ಈಸ್ ದಿ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಬೈ ಸರ್ಫೇಸ್ ಏರಿಯಾ. ಬಟ್ ಬೈ ವಾಲ್ಯೂಮ್ ಅಂತ ಬಂದಾಗ ಲೇಕ್ ಬೈಕಲ್ ಅಂದರೆ ಈ ಸುಪೀರಿಯರ್ ಸರೋವರ ಏನಿದೆಯಲ್ಲ ವಿಸ್ತೀರ್ಣದ ಆಧಾರದ ಮೇಲೆ ಅತಿ ದೊಡ್ಡ ನೀರಿನ ಸರೋವರ. ಆದರೆ ನೀರಿನ ಪ್ರಮಾಣ ವಾಲ್ಯೂಮ್ ಅಂತ ಬಂದಾಗ ಲೇಕ್ ಬೈಕಲ್ ಪ್ರಪಂಚದ ಅತ್ಯಂತ ದೊಡ್ಡ ಸರೋವರ ಅಂತ ಕರೆಸ್ಕೊಳ್ಳುತ್ತೆ. ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಅದನ್ನು ಎಲಿಮಿನೇಟ್ ಮಾಡ್ಬೋದು. ಕ್ಲಿಯರಾ? ರೈಟ್. ಸೊ ಇದೇ ರೀತಿ ನಿಮಗೆ ಸರೋವರಗಳ ಮೇಲೆ 20 ಕ್ವಶನ್ಸ್ ಇದ್ದಾವೆ. ಸಾಲ್ವ್ ಮಾಡಿ. ಮೋಸ್ಟ್ ಆಫ್ ದಿ ಕ್ವಶನ್ಸ್ ಅಥವಾ ಟಾಪಿಕ್ಸ್ ಇಲ್ಲಿ ಕವರ್ ಆಗಿಬಿಡ್ತಾವೆ. ನಿಮಗೆ ಎಕ್ಸಾಮಲ್ಲಿ ಕೇಳ್ಬೋದಾದಂಥ ಎಲ್ಲ ಆ್ಯಂಗಲ್ಲು ಇಲ್ಲಿ ಕವರ್ ಆಗಿಬಿಡುತ್ತೆ. ನೆಕ್ಸ್ಟು ಇಂಪಾರ್ಟೆಂಟ್ ಸ್ಟೇಟ್ಸ್, ಪ್ರಪಂಚದ ಪ್ರಮುಖ ಜಲಸಂಧಿಗಳು. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಕ್ರಿಟಿಕಲ್ ಸ್ಟೇಟ್ಸ್ ಆಫ್ ದಿ ಸೌತ್ ಈಸ್ಟ್ ಏಷ್ಯಾ. ಈ ವರ್ಷ ಆದಂತಹ ಒಂದು ಗಲಾಟೆ ಏನಿತ್ತಲ್ಲ ಇರಾನು ಮತ್ತು USA ನಡುವೆ, ಜೊತೆಗೆ ಇಸ್ರೇಲ್ ನಡುವೆ, ಅಲ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ ಅನ್ನು ಬಂದ್ ಮಾಡಿದ್ರು. ಹಾಗಾಗಿ ಈ ನಿಟ್ಟಿನಲ್ಲಿ ನೋಡಿದಾಗ ದೀಸ್ ಸ್ಟೇಟ್ಸ್ ಬಿಕಮ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಕನಿಷ್ಠ ಎರಡು ಸ್ಟೇಟ್ಸು ಅಥವಾ ಬೇಸ್ ಮೇಲೆ ಸರಿ ಪ್ರಶ್ನೆ ಬಂದೇ ಬರುತ್ತೆ. ದಿ ಸ್ಟೇಟ್ ಆಫ್ ಮಲಕ್ಕಾ ಸಪ್ರೇಟ್ಸ್ ಮಲೈ ಪೆನಿನ್ಸುಲಾ ಫ್ರಮ್ ದಿ ಇಂಡೋನೇಷಿಯನ್ ಐಲ್ಯಾಂಡ್ ಆಫ್ ಸುಮಾತ್ರಾ. ಸ್ಟೇಟ್ ಆಫ್ ಮಲಕ್ಕಾ ಅಂದರೆ ಈ ಮಲಕ್ಕಾ ಜಲಸಂಧಿ ಅಂತ ಏನು ಕರಿತೀವಿ, ಇದು ಮಲಯ ಪರ್ಯಾಯ ದ್ವೀಪವನ್ನು ಇಂಡೋನೇಷ್ಯಾದ ಸುಮಾತ್ರಾ ದ್ವೀಪದಿಂದ ಪ್ರತ್ಯೇಕಿಸುತ್ತದೆ. ಹೌದು, ಇದು ಸರಿಯಾದ ಉತ್ತರ. ಯಾಕಂದರೆ ಏಷ್ಯಾಸ್ ಬಿಸಿಯೆಸ್ಟ್ ಟ್ರೇಡ್ ರೂಟ್ ಅಥವಾ ವೆರಿ ಲಾರ್ಜ್ ಟ್ರೇಡ್ ರೂಟ್ ಅಂದರೆ ಇದೇ ಸ್ಟೇಟ್ ಆಫ್ ಮಲಕ್ಕಾ. ಸೆಕೆಂಡ್, ದಿ ಸುಂಡಾ ಸ್ಟ್ರೇಟ್ ಕನೆಕ್ಟ್ಸ್ ಜಾವಾ ಸಿ ಟು ದಿ ಇಂಡಿಯನ್ ಓಷಿಯನ್ ಫ್ಲೋಯಿಂಗ್ ಬಿಟ್ವೀನ್ ಜಾವಾ ಆ್ಯಂಡ್ ಸುಮಾತ್ರಾ. ಇದು ಕೂಡ ಕರೆಕ್ಟು. ಸುಂಡಾ ಸ್ಟ್ರೇಟ್ಸ್ ಅದೇನು ಮಾಡುತ್ತೆ, ಜಾವಾ ಸಿಯನ್ನು ಇಂಡಿಯನ್ ಓಷನ್ಗೆ ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ದಿ ಸ್ಟೇಟ್ ಆಫ್ ಮಲಕ್ಕಾ ಈಸ್ ಕ್ಯಾರೆಕ್ಟರೈಸ್ಡ್ ಬೈ ಎಕ್ಸ್ಟ್ರೀಮ್ಲಿ ಡೀಪ್ ವಾಟರ್ಸ್ ಮೇಕಿಂಗ್ ಇಟ್ ದಿ ಪ್ರಿಫರ್ಡ್ ರೂಟ್ ಫಾರ್ ಆಲ್ ಅಲ್ಟ್ರಾ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್. ಮಲಕ್ಕಾ ಜಲಸಂಧಿಯು ಅತ್ಯಂತ ಆಳವಾದ ನೀರನ್ನು ಹೊಂದಿದ್ದು ಇದು ಎಲ್ಲ ಅತಿ ದೊಡ್ಡ ಕಚ್ಚಾ ತೈಲ ಸಾಗಣೆ ಹಡಗುಗಳಿಗೆ ಆದ್ಯತೆಯ ಮಾರ್ಗವಾಗಿದೆ. ತಪ್ಪು. ಇದೇ ಟ್ರ್ಯಾಪ್. ಯಾವಾಗ ಎಕ್ಸ್ಟ್ರೀಮ್ಲಿ
ಪ್ರಿಫರ್ಡ್ ರೂಟು, ಅಲ್ಟ್ರಾ ಲಾರ್ಜ್ ಕ್ರೂಡ್ ಕ್ಯಾರಿಯರ್ಸ್, ಇಂಥ ಸ್ಟೇಟ್ಮೆಂಟ್ಸ್ ಇನ್ಕ್ಲೂಡ್ ಮಾಡ್ತಾರೋ ಎಕ್ಸಾಮಿನರ್ ಬೇಕು ಅಂತ ನೀವು ಆ ಕ್ವಶನ್ ತಪ್ಪು ಮಾಡಲಿ ಅಂತ ಬಯಸ್ತಾ ಇರ್ತಾರೆ. ಸೊ ಹಾಗಾಗಿ ಈ ಥರ್ಡ್ ಸ್ಟೇಟ್ಮೆಂಟ್ ತಪ್ಪಾಗಿದೆ. ರೈಟ್ ಆನ್ಸರ್ ಈಸ್ 1 and 2 ಓನ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್. ಸಿ ಜಿಯೋಗ್ರಫಿಲಿ ಒಂದು ವರ್ಡ್ ಬರುತ್ತೆ ಮಲಕ್ಕಾ ಮ್ಯಾಕ್ಸ್ ಅಂತ ಹೇಳ್ಬಿಟ್ಟು. ಇದ್ರ ಅರ್ಥ ಏನಪ್ಪ ಅಂದರೆ ಅದಕ್ಕೊಂದು ಕೆಪಾಸಿಟಿ ಇದೆ. ಮಲಕ್ಕಾ ಸ್ಟೇಟ್ಗೆ ಅತಿ ದೊಡ್ಡದಾದಂಥ ಹಡಗುಗಳಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ಮಲಕ್ಕಾ ಮ್ಯಾಕ್ಸ್ ನೀವು ಮೀಟ್ ಆಗ್ತಿರೋ ಇಲ್ಲೋ ಸ್ಟ್ಯಾಂಡರ್ಡ್ಸು ಆ ಥರ ಅಲ್ಲಿ ಬರ್ತಕ್ಕಂಥ ಶಿಪ್ಗಳನ್ನು ಕೇಳ್ತಾರೆ. ಸೊ ಅದೇನು ಮಾಡುತ್ತೆ ಅಂದರೆ ಈ ಸ್ಟೇಟ್ ಇಟ್ ಈಸ್ ವೆರಿ ಶಾಲು, ಅಂದರೆ ತುಂಬ ಆಳ ಇಲ್ಲ, ತುಂಬ ಕಿರಿದಾಗಿದೆ. ಹಾಗಾಗಿ ಅದಕ್ಕೆ ಮಲಕ್ಕಾ ಮ್ಯಾಕ್ಸ್ ಅಂತ ಒಂದು ಅಪ್ಪರ್ ಲಿಮಿಟ್ ಸೆಟ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ವಿತ್ ರೆಫರೆನ್ಸ್ ಟು ದಿ ಮ್ಯಾರಿಟೈಮ್ ಚೋಕ್ ಪಾಯಿಂಟ್ಸ್ ಆಫ್ ಮಿಡಲ್ ಈಸ್ಟ್ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಮಧ್ಯಪ್ರಾಚ್ಯ ಅಂದರೆ ಮಿಡಲ್ ಈಸ್ಟ್ಗೆ ಸಂಬಂಧಪಟ್ಟಂತೆ ಚೋಕ್ ಪಾಯಿಂಟ್ಗಳಂತ ಕರೆಸ್ಕೊಳ್ತಕ್ಕಂತಹ ಸ್ಥಳಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಬಾಬಲ್ ಮಂಡಬ್ ಸ್ಟೇಟ್ ಕನೆಕ್ಟ್ಸ್ ದಿ ರೆಡ್ ಸಿ ಟು ದಿ ಗಲ್ಫ್ ಆಫ್ ಆಡನ್ ಆ್ಯಂಡ್ ದಿ ಅರೇಬಿಯನ್ ಸಿ. ಆಬ್ಸಲ್ಯೂಟ್ಲಿ ರೈಟ್. ಬಾಬಲ್ ಮಂಡಬ್ ಏನು ಮಾಡುತ್ತೆ, ರೆಡ್ ಸಿಯನ್ನು ಈ ಗಲ್ಫ್ ಆಫ್ ಆಡನ್ಗೆ ಅಥವಾ ಆಡನ್ ಕೊಲ್ಲಿ ಏನಿದೆ ಅದಕ್ಕೆ ಸೇರ್ಪಡಿಸುತ್ತೆ. The Strait of Hormuz is the only sea passage from Persian Gulf to the open ocean. Obviously correct. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ಇರಾನಲ್ಲಿ ತುಂಬ ಪವರ್ಫುಲ್ ಆಗಿದ್ದು. ಯಾಕಂದರೆ ಸ್ಟೇಟ್ ಆಫ್ ಹಾರ್ಮೋಸ್ ಇರಲಿಲ್ಲ ಅಂದರೆ ಇರಾನನ್ನು ಯಾರು ಕೇರೆ ಮಾಡ್ತಾ ಇರಲಿಲ್ಲ. ಯಾಕಂದರೆ ಆಯಿಲ್ ಬೇರೆ ಕಡೆಯಿಂದ ಸಿಗ್ತಾ ಇತ್ತು ನಮಗೆ. ಬಟ್ ಟು ಕಟ್ ಶಾರ್ಟ್ ದಿ ರೂಟ್, ಶಾರ್ಟೆಸ್ಟ್ ರೂಟ್ ಬಿಟ್ವೀನ್ ವೆಸ್ಟ್ ಟು ಈಸ್ಟ್. ನೆಕ್ಸ್ಟ್, ದಿ ಸ್ಟೇಟ್ ಆಫ್ ಹಾರ್ಮೋಸ್ ಈಸ್ ಬಾರ್ಡರ್ಡ್ ಬೈ ಇರಾನ್ ಟು ದಿ ನಾರ್ತ್ ಆ್ಯಂಡ್ ಸೌದಿ ಅರೇಬಿಯಾ ಟು ದಿ ಸೌತ್. ಇದು ಪಾರ್ಷಿಯಲಿ ಕರೆಕ್ಟು. ಯಾಕಂದರೆ ಇಲ್ಲಿ ನೋಡಿ, ಇದನ್ನು ನಾವೇನು ಕೂಡ ರಫ್ಲಿ ಹೇಳ್ತಾ ಇದ್ದೀನಿ. ಇದು ಸ್ಟೇಟ್ ಆಫ್ ಹಾರ್ಮೋಸು. ನಿನ್ನೆ ನಾನು ಕಾಂಪಿಟೇಟಿವ್ ಗುರೂಜಿ ಇನ್ಸ್ಟಾಗ್ರಾಮ್ ಚಾನಲ್ ಹಾಕಿದಂಥ ರೀಲ್ ನೋಡಿ ಅದರಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದೆ, ಅಂದರೆ ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೀನಿ. ಸೊ ಇದು ಸ್ಟೇಟ್ ಆಫ್ ಹಾರ್ಮೋಸು. ಇಲ್ಲಿ ನಮಗೆ ಇರಾನ್ ಇದೆ, ಓಕೆನಾ. ಇಲ್ಲಿ ಇರಾನು, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ, ಇಲ್ಲಿ ಸೌದಿ ಬರುತ್ತೆ, ಇಲ್ಲಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಬರುತ್ತೆ. ಸೊ ಸೌದಿ ಎಕ್ಸಾಕ್ಟ್ಲಿ ಸ್ಟೇಟ್ ಆಫ್ ಹಾರ್ಮೋಸ್ಗೆ ಹೊಂದಿಕೊಂಡಂತೆ ಇಲ್ಲ, ಟಚ್ ಆಗಿಲ್ಲ. ಈ UAE ಪಕ್ಕ ವಿ ಹ್ಯಾವ್ ಒಮನ್. ಸೊ ಹಾಗಾಗಿ ಥರ್ಡ್ ಸ್ಟೇಟ್ಮೆಂಟ್ ಎಲಿಮಿನೇಟ್ ಮಾಡ್ಬೋದು. ಆನ್ಸರ್ ಈಸ್ B 1 and 2 ಓನ್ಲಿ. ಸೊ ಥರ್ಡ್ ಸ್ಟೇಟ್ಮೆಂಟ್ ಯಾಕೆ ತಪ್ಪು? ದಿ ಸ್ಟೇಟ್ ಆಫ್ ಹಾರ್ಮೋಸ್ ಇಸ್ ಬಾರ್ಡರ್ಡ್ ಬೈ ಇರಾನ್ ಟು ದಿ ನಾರ್ತ್ ಆ್ಯಂಡ್ ಒಮನ್ ಆ್ಯಂಡ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಟು ದಿ ಸೌತ್. ಸೌದಿ ಅರೇಬಿಯಾ ಅಲ್ಲ, ಸೌದಿ ಅರೇಬಿಯಾ ಇನ್ನೂ ಸ್ವಲ್ಪ ಹಿಂದೆ ಬರುತ್ತೆ. ಓಕೆನಾ. ಸೊ ಇದೇ ರೀತಿ ನಿಮಗೆ ಸ್ಟೇಟ್ಸ್ ಮೇಲೆ ಇನ್ನೂ ಒಂದು 20 ಕ್ವಶನ್ಸ್ ಇದ್ದಾವೆ. ಸೊ ಅರೌಂಡ್ 60 ಕ್ವಶನ್ಸ್ ಈ ಒಂದು ಡಾಕ್ಯುಮೆಂಟಲ್ಲಿ ಇರುತ್ತೆ ನಿಮಗೆ. ಹಿಲ್ ರೇಂಜಸ್ಸು, ಇಂಪಾರ್ಟೆಂಟ್ ಸ್ಟ್ರೇಟ್ಸು ಅಂದರೆ ಜಲಸಂಧಿಗಳು ಮತ್ತು ಸರೋವರಗಳು, ಇಷ್ಟು ಓದಿದ್ರೆ ಈಸಿಲಿ 3 to 4 ಕ್ವಶನ್ಸ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಮೀಟ್ ಅಗೇನ್ ವಿತ್ ನ್ಯೂ ಸೆಟ್ ಆಫ್ ಪ್ರೈಮ್ ಟಾಪಿಕ್ಸ್. ಈ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದೇ ಒಂದು ರಿಕ್ವೆಸ್ಟು, ಲೈಕ್ ಮಾಡಿ, ಏನಾದರೂ ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ. ಸಿ ಯು ಟುಮಾರೋ.